ಪಂಡಿತ ರಾಮಕೃಷ್ಣ, ಹೆಣ್ಣು ಮಕ್ಕಳ ಮನಸ್ಸಿನ ಬಗ್ಗೆ ನಿಮಗೆ ಬಹಳ ವಿಚಾರವಿದೆ. ಏನ್ ಮಾಡೋದು ಮಹಾಪ್ರಭು, ಮನೇಲಿ ಇಬ್ರಿಬ್ರು ಹೆಂಗಸರಿದ್ದಾಗ ಸ್ತ್ರೀ ವಿಜ್ಞಾನ ತನ್ನಿಂತಾನೇ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ಈ ಮಾತನ್ನ ನಿಮ್ಗಿಂತ ಜಾಸ್ತಿ ಯಾರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ? ಆದ್ರೆ ಇದ್ರ ಪೂರ್ತಿ ಶ್ರೇಯ ಎಲ್ಲ ನನ್ನ ಧರ್ಮಪತ್ನಿಗೆ ಸೇರುತ್ತೆ. ಅವಳಿಂದನೇ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ದು ಮಹಾಪ್ರಭು. ಅದ್ಭುತ. ಆದರೆ ಈಗ ಹೇಳಿ, ಈ ನಿಜವಾದ ಸಿಂಧೂರ ಪಟ್ಟ ಏನು ಮಾಡುವುದು? ಮಹಾಪ್ರಭು, ನನ್ನ ಹತ್ರ ಕೇಳಿದ್ರೆ ಇದನ್ನ ದೇವಿಯ ಚರಣಕ್ಕೆ ಅರ್ಪಿಸ್ಬಿಡೋಣ. ಪ್ರಸ್ತುತದಲ್ಲಿ ಅವಳಿಗಿಂತ ಪವಿತ್ರ ಬೇರೆ ಯಾರೂ ಇಲ್ಲ, ಮತ್ತೆ ಅವಳಿಗಿಂತ ಶ್ರೇಷ್ಠವಾದವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಅದ್ಭುತ, ಅದ್ಭುತ. ಆದರೆ ಸಮಸ್ಯೆ ಎಂದರೆ ಯಾವ ರಾಣಿಗೆ ಮೊದಲು ಸಿಂಧೂರ ಪಟ್ಟ ಕೊಡಬೇಕು? ಇವತ್ ನನ್ಗೆ ಸಂಪೂರ್ಣವಾಗಿ ನಂಬಿಕೆ ಬಂತು. ಅದು ನೀವು ಎಲ್ಲರಿಗಿಂತ ನನ್ನನ್ನೇ ಹೆಚ್ಚಿಗೆ ಪ್ರೀತಿಸೋದು ಅಂತ. ಇದು ಏನು ಅಲ್ಲ ಪ್ರಿಯೆ, ನೀವು ಹೇಳಿದರೆ ನಾವು ಚಂದ್ರನನ್ನು ಕೂಡ ತಂದು ಕೊಡುತ್ತೇವೆ, ಹಾಗೂ ಅದನ್ನು ನಿಮ್ಮ ಹಣೆಯ ಶೃಂಗಾರ ಮಾಡುತ್ತೇವೆ. ನಿಜವಾಗ್ಲೂನಾ? ಅದ್ ನಿಜವಾಗ್ಲೂ ಆಗತ್ತಾ? ಹೀಗೆ ಮಾಡಬಹುದೇ ಪಂಡಿತ ರಾಮಕೃಷ್ಣ? ನನ್ನನ್ನ ಕ್ಷಮಿಸಿ ಮಹಾಪ್ರಭು. ಕಿರಿ ಮಹಾರಾಣಿ, ಅದಂತೂ ಅದು ಹೇಗಾಗೋಕ್ ಸಾಧ್ಯ? ಪಂಡಿತ ರಾಮಕೃಷ್ಣ, ನಿಮ್ ಮಾತಿನ ಅರ್ಥ ಏನಂದ್ರೆ ಮಹಾರಾಜರು ಸುಳ್ಳು ಹೇಳ್ತಿದಾರಾ? ಇಲ್ಲ ಇಲ್ಲ, ನಾನು ಆತರ ಹೇಳಿದಲ್ಲ. ಮಹಾಪ್ರಭು ಹೇಗ್ ಸುಳ್ಳು ಹೇಳಕ್ ಸಾಧ್ಯ? ಅದು ಮಾತ್ ಏನು ಅಂದ್ರೆ, ನಿನ್ನೆ ರಾತ್ರಿ ಮಹಾಪ್ರಭು ಅವರು ನನ್ನನ್ನು ಕರೆದು ಏನ್ ಕೇಳಿದ್ರು ಅಂದ್ರೆ, ರಾಮಕೃಷ್ಣ, ಎಲ್ಲಾ ಕವಿ ಮತ್ತೆ ಸಾಹಿತಿಗಳು ಅವರ ಲೇಖನದಲ್ಲಿ ರಾತ್ರಿ ಸಮಯದಲ್ಲಿ ಅರ್ಧಚಂದ್ರನನ್ನ ಮಾತ್ರ ಯಾಕೆ ವರ್ಣಿಸ್ತಾರೆ ಅಂತ. ನಾನಂತೂ ದಡ್ಡ, ಮಹಾಪ್ರಭು ಅವರೇ ಅದನ್ನ ಹೇಳಿದ್ರು. ಏನಂದ್ರು ಅಂದ್ರೆ, ಇದಕ್ ಕಾರಣ ಇದೇನೆ, ಅದು ಪೂರ್ತಿ ಚಂದ್ರ ಅಂತೂ ನನ್ನ ಹತ್ರನೇ ಇದೆ. ಅದು ಕಿರಿ ಮಹಾರಾಣಿ ತಿರುಮಲಂಬ ಅವರು ಸೌಂದರ್ಯದ ಪೂರ್ತಿ ಚಂದ್ರ. ಈಗ ನೀವೇ ಹೇಳಿ ಕಿರಿ ಮಹಾರಾಣಿ ಅವರೇ, ಇರೋ ಒಂದ್ ಚಂದ್ರ ಇನ್ನೊಂದ್ ಚಂದ್ರನ ಸೃಷ್ಟಿ ಹೇಗ್ ಮಾಡಕ್ಕಾಗತ್ತೆ? ಅದ್ಭುತ. ಸೃಷ್ಟಿಯ ಅದ್ಭುತವಾದ ರತ್ನದ ಹಣೆಯ ಮೇಲೆ ಈ ಸಿಂಧೂರ ಪಟ್ಟ ಅಲ್ಲ, ಈ ಅಮೂಲ್ಯವಾದ ಸಿಂಧೂರ ಪಟ್ಟ ಎಷ್ಟು ಸುಂದರವಾಗಿ ಕಾಣುತ್ತಿದೆ. ಧನ್ಯವಾದ ಮಹಾರಾಜ. ಅರೆ, ಇದರಲ್ಲಿ ಧನ್ಯವಾದದ ಅವಶ್ಯಕತೆ ಇಲ್ಲ ಹಿರಿಯ ಮಹಾರಾಣಿ. ನೀವು ಈ ಕುಲದ ಹಿರಿಯ ಸೊಸೆ. ಈ ಸಿಂಧೂರ ಪಟ್ಟ ಮೇಲೆ ನಿಮಗೆ ಮಾತ್ರ ಅಧಿಕಾರವಿದೆ. ನಾವು ನಿಮ್ಮ ಅಧಿಕಾರವನ್ನು ನಿಮಗೆ ಕೊಡುತ್ತಿದ್ದೇವೆ. ನಾನು ಎಷ್ಟು ಸೌಭಾಗ್ಯಶಾಲಿ ಅಲ್ವಾ, ನಮಗ್ ನಿಮ್ಮಂಥ ಪ್ರೀತಿ ತೋರಿಸೋ ಪತಿದೇವ್ರು ಸಿಕ್ಕಿದ್ರು. ಆದ್ರೆ ನನಗ್ ಕೊಡೋರೇ ಆಗಿದ್ದಿದ್ರೆ ಇದನ್ನ ನೀವು ಮೊದ್ಲೇ ಕೊಡ್ಬೋದಾಗಿತ್ತಲ್ವಾ ಮಹಾರಾಜ? ರಾಮನಿಗೆ ಕೆಲಸ ವಹಿಸುವಂತ ಅವಶ್ಯಕತೆ ಏನಿತ್ತು? ಏಕೆ ಕೊಟ್ಟೆ? ಅದೇ ನನ್ ಪ್ರಶ್ನೆ ಮಹಾರಾಜ. ಏನ್ ಅವಶ್ಯಕತೆ ಇತ್ತು? ಅದಕ್ಕೆ ಉತ್ತರ ನೀಡುತ್ತಿದ್ದೇವೆ. ಉತ್ತರ ಪಂಡಿತ್ ರಾಮಕೃಷ್ಣ, ಎಲ್ಲ ಪ್ರಶ್ನೆಗೂ ಉತ್ತರ ನಾವೇಕೆ ನೀಡಬೇಕು? ನೀವೇ ನೀಡಿ ಉತ್ತರ. ಹಿರಿಯ ಮಹಾರಾಣಿ ಕೇಳುತ್ತಿದ್ದಾರೆ. ಏನು ಅವಶ್ಯಕತೆ ಇತ್ತು ನಿಮಗೆ ಜವಾಬ್ದಾರಿ ವಹಿಸುವುದು? ಉತ್ತರ ನೀಡಿ. ಅದು ಮಹಾರಾಣಿಯವರೇ, ಮಹಾಪ್ರಭುಗಳು ಯಾಕೆ ನನ್ನ ಹತ್ರ ಕೊಟ್ರು ಅಂತ ಹೇಳಿದ್ರೆ, ಮಹಾಪ್ರಭುಗಳಿಗೆ ಇದು ವಿಷಯ ಗೊತ್ತಾಗ್ಬೇಕಾಗಿತ್ತು. ನನಗೆ ದೊಡ್ಡದು ಮತ್ತೆ ಚಿಕ್ಕದ್ರ ನಡುವೆ ಅಂತರ ತಿಳ್ಕೊಳ್ಳೋ ಬುದ್ಧಿ ಇದೆಯೋ ಅನ್ನೋದು ತಿಳ್ಕೊಳಕ್ಕೆ ಅವರು ಪರೀಕ್ಷೆ ಮಾಡಿದಷ್ಟೇ. ನೀವು ನಿಮ್ಮ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕಗಳನ್ನ ಪಡೆದು ಉತ್ತೀರ್ಣರಾಗಿದ್ದೀರಿ. ಅಭಿನಂದನೆ. ಅಭಿನಂದನೆ. ತುಂಬಾ ತುಂಬಾ ಧನ್ಯವಾದ ಮಹಾರಾಣಿಯವರೇ. ಮಹಾರಾಣಿಯವರೇ, ಕಿರಿಯ ಮಹಾರಾಣಿ ನಿಮ್ಮನ್ನು ಭೇಟಿಯಾಗಲು ಬರ್ತಿದ್ದಾರೆ. ಅವರ ಅಲಂಕಾರವನ್ನು ನಿಮಗೆ ತೋರಿಸಲು ಬರ್ತಿದ್ದಾರೆ. ಒಳ್ಳೇದೇ ಆಯ್ತು ಬಿಡು. ನಾನೇ ಸ್ವಯಂ ಅವ್ರ ಹತ್ರ ಹೋಗ್ಬೇಕು ಅಂತಿದ್ದೆ, ನನ್ನ ಈ ಸಿಂಧೂರ ಪಟ್ಟಿಯನ್ನ ತೋರಿಸೋದಕ್ಕೆ. ಈಗ ಅವರಾಗೆ ಬರ್ತಿದ್ದಾರೆ. ಇವತ್ತು ನಾನೇ ಸ್ವಯಂ ಸ್ವಾಗತಿಸ್ತೀನಿ.
ಹಾವು 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 ಹಾವಿದೆ ಇಲ್ಲಿ, ಹಾವಿದೆ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಮಹಾರಾಣಿ, ಇಲ್ಲಿ ಹಾವಿದೆ. ನಿಮ್ ಕೋಣೆಗೆ ಹೋಗ್ಬಿಡಿ, ದಯವಿಟ್ಟು ಬೇಗ ಹೋಗಿ. ಅಯ್ಯೋ, ಏನ್ ನೋಡ್ತಿದ್ದೀರಾ? ಮಹಾರಾಣಿನ ಕರ್ಕೊಂಡೋಗಿ. ಹೋಗಿ 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 ಕರ್ಕೊಂಡೋಗಿ. ಇಲ್ಲೆಲ್ಲೋ ಇದೆ ನೋಡಿ ನೋಡಿ. ನಾನು ಇಲ್ಲೇ ನೋಡ್ದೆ. ಹಾ, ಇಲ್ಲಿ 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 ಬನ್ನಿ. ನಮ್ಮ ಒಂದು ಬೇಡಿಕೆ ಇದೆ. ನೀವು ಈ ಸಿಂಧೂರ ಪಟ್ಟಿ ಧರಿಸಿ ಕೆಲವು ದಿನಗಳ ತನಕ ಕಿರಿಯ ಮಹಾರಾಣಿಯ ಮುಂದೆ ಹೋಗಬೇಡಿ. ನಿಮಗೆ ತಿಳಿದೇ ಇದೆಯಲ್ಲ ಅವರ ಮಗುವಿನ ಬುದ್ಧಿ ಏನು ಎಂದು. ಅದೇ ಗುಂಗಿನಲ್ಲಿ ಏನು ಮಾಡುತ್ತಾರೆ ತಿಳಿಯದು. ನೀವು ತಿಳಿದವರು, ಬುದ್ಧಿವಂತರು. ನಾವು ಹೇಳಿದ್ದನ್ನು ನೀವು ಕೇಳುತ್ತೀರಾ ಎಂದು ನಾವು ಭಾವಿಸಬಹುದಲ್ಲವೇ? ಧನ್ಯವಾದ. ನಾವು ಶೀಘ್ರದಲ್ಲೇ ಹಿಂತಿರುಗುತ್ತೇವೆ. ಸಾಕು ಮಹಾಪ್ರಭು, ಇದೇ ರೀತಿ ಕಿರಿ ಮಹಾರಾಣಿಯವರಿಗೂ ತಿಳಿ ಹೇಳಿ. ಆಗ ಸಮಸ್ಯೆ ಖಂಡಿತ ಪರಿಹಾರ ಆಗತ್ತೆ. ತಿಳಿ ಹೇಳಲೇಬೇಕು. ಇದಲ್ಲದೆ ನಮ್ಮ ಬಳಿ ಬೇರೆ ದಾರಿಯೇ ಇಲ್ಲ. ಪಂಡಿತ ರಾಮಕೃಷ್ಣ, ನಿಮ್ಮ ಮಾತುಗಳನ್ನು ಕೇಳಿ ನಮ್ಮ ಸಮಸ್ಯೆಯನ್ನು ಹೆಚ್ಚು ಮಾಡಿಕೊಂಡಿಲ್ಲ ಅಲ್ಲವೇ? ಏನ್ ಮಾತಾಡ್ತಿದ್ದೀರಾ ಮಹಾಪ್ರಭು? ಒಳ್ಳೆ ಮಾತನ್ನು ಹೇಳಿ ಪ್ರಭು. ನಡೀರಿ. ಹಾ, ಎತ್ಕೋ. ಏನ್ ಎತ್ಕೋಬೇಕು? ಇನ್ನೊಂದ್ ಪಾದನೂ ಎತ್ಕೋ. ಇರೋ ಬರೋ ಗೋರಂಟಿನೆಲ್ಲ ಒಂದೇ ಪಾದದ ಮೇಲೆ ಹಾಕ್ತೀಯಾ? ಅದು ಅಲ್ಲದೆ ಇಷ್ಟು ದಿನದ ಮೇಲೆ ನಿನ್ನ ಸಂತೋಷದಲ್ಲಿ ನೋಡಿ ನನ್ಗೂ ಸಂತೋಷ ಆಗ್ತಾ ಇದೆ. ನಿನ್ ಕಾರಣದಿಂದ ನೀ ಸಂತೋಷ ಆಗಿರೋದು ಅಲ್ವಾ? ಇಲ್ಲ ಅಂದಿದ್ರೆ ಸಮಸ್ಯೆಗೆ ಪರಿಹಾರನೇ ಸಿಗ್ತಿರ್ಲಿಲ್ಲ. ನನಗೆ ಅರ್ಥನೇ ಆಗ್ತಿರ್ಲಿಲ್ಲ ಏನ್ ಮಾಡ್ಲಿ ಅಂತ. ನೀನ್ ಎಲ್ಲದೂ ಸರಿ ಮಾಡಿದೆ. ಇದಕ್ಕೋಸ್ಕರ ಶಾಸ್ತ್ರದಲ್ಲಿ ಪತಿ ಪತ್ನಿ ಮಾತ್ರ ಅಲ್ಲ, ಒಂದೊಳ್ಳೆ ಸ್ನೇಹಿತೆಯಾಗಿ ಕೂಡ ಸಮಸ್ಯೆಗೆ ಪರಿಹಾರ ಕೊಡ್ತಾಳೆ. ಯಾವ ತರ ಒಂದ್ ಚಿಟ್ಕೆಲ್ಲ ನನ್ ಸಮಸ್ಯೆನ ಬಗೆಹರಿಸ್ದೆ. ಸರಿ, ಸಮಸ್ಯೆನೂ ಪರಿಹಾರ ಆಯ್ತು, ಸಿಂಧೂರ ಪಟ್ಟಕ್ಕೆ ತಕ್ಕ ಸ್ಥಾನನೂ ಸಿಕ್ತು. ಇನ್ನ ಮಹಾರಾಜ ಮತ್ತೆ ರಾಜಗುರುಗಳಿಗೆ ಹೇಳಿ ಸರಿಯಾದ ವಿಧಿವಿಧಾನದಿಂದ ಆ ಸಿಂಧೂರ ಪಟ್ಟನ ದೇವಸ್ಥಾನದಲ್ಲಿ ಇರಿಸ್ಬಿಡು. ಏನಾಯ್ತು? ಎಲ್ಲ ಹಾಳಾಗೋಯ್ತು ಶಾರದಾ. ಗೌರಂಟಿ ಏನಾದ್ರೂ ಹಾಳಾಯ್ತಾ? ಅಯ್ಯಯ್ಯೋ, ಎಲ್ಲ ಉಪಾಯನೂ ಹಾಳಾಗೋಯ್ತು. ಇದನ್ ಯಾಕೆ ನಾನು ಮೊದಲು ಯೋಚಿಸ್ಲಿಲ್ಲ? ಆದ್ರೆ ಏನಾಯ್ತು? ಅಯ್ಯೋ, ಈ ಕಾರ್ಯನ ಮಾಡೋದಕ್ಕೆ ಮಹಾಪ್ರಭು ಅವರು ಆಚಾರ್ಯರನ್ನ ಕರೆಸ್ತಾರೆ. ಆಗ ತಾತಾಚಾರ್ಯರಿಗೆ ಗೊತ್ತಾದ್ರೆ ಆ ಸಿಂಧೂರ ಪಟ್ಟಿ ಮಹಾರಾಣಿಯವರಿಗೆ ಕೊಟ್ಟಿರೋದು ಅಷ್ಟೇ ಅಲ್ಲ, ನಕಲಿ ಅಂತ. ಹೇ ಭಗವಂತ, ಈಗೇನ್ ಮಾಡೋದು? ಆದ್ರೆ ಏನಾಯ್ತು? ಅಯ್ಯೋ, ನನ್ ಕುತ್ತಿಗೆಗೆ ಖಂಡಿತ ಕಡ್ಗ ಬೀಳುತ್ತೆ. ಅಯ್ಯೋ, ಏನಾಯ್ತು ಅಂತ ಹೇಳ್ತೀಯಾ? ಎಲ್ಲ ಹೋದ್ಮೇಲೆ ಏನ್ ತಿಳ್ಕೊತೀಯಾ? ಎಲ್ಲ ಹಾಳಾಗ್ ಹೋಯ್ತು. ಹೇಗಾದ್ರೂ ತಡಿಲೇಬೇಕು. ಯಾರನ್ನ ತಡಿಬೇಕು? ಖಡ್ಗನ, ತಾತಾಚಾರ್ಯರ್ನ. ಏನಾದ್ರೂ ಆದ್ರೆ ತೆನಲಿಗೆ ನಾವು ವಾಪಸ್ ಹೋಗ್ಬೇಕಾಗತ್ತೆ. ಅಯ್ಯೋ, ಈ ತರ ಸಮಸ್ಯೆ ಯಾಕಾಯ್ತು ನನ್ನಿಂದ? ಇದನ್ ಯಾಕೆ ನಾನು ಮೊದಲೇ ಯೋಚಿಸ್ಲಿಲ್ಲ? ಈ ವಿಷಯ ತಾತಾಚಾರ್ಯರಿಗೆ ಗೊತ್ತಾದ್ರೆ ಇಬ್ರು ಮಹಾರಾಣಿಯರಿಗೆ ಕೊಟ್ಟಿರೋ ಸಿಂಧೂರ ಪಟ್ಟಿ ನಕಲಿ ಅಂತ. ಇಲ್ಲ, ಹೀಗಾಗ್ಬಾರ್ದು, ಹೀಗಾಗ್ಲೇಬಾರ್ದು, ಈಗ ಖಂಡಿತ ಆಗ್ಬಾರ್ದು. ಈಗ ಮಹಾಪ್ರಭು ಆಚಾರ್ಯರಿಗೆಲ್ಲ ವಿಷಯ ಹೇಳೋಕ್ಕೂ ಮುಂಚೆ ನಾನು ಅವ್ರನ್ನ ಹೋಗಿ ತಡಿಬೇಕು. ನಾನು ನಿಲ್ಲಿಸ್ಲೇಬೇಕು. ನಾನು ಈಗಲೇ ಬರ್ತೀನಾ? ಬನ್ನಿ ಪಂಡಿತ ರಾಮಕೃಷ್ಣ, ಬನ್ನಿ ಬನ್ನಿ ಪಂಡಿತ ರಾಮಕೃಷ್ಣ. ನಾವು ರಾಜಪುರೋಹಿತರಿಗೆ ಎಲ್ಲ ಹೇಳಿದ್ದೇವೆ. ಹಾಗೂ ಆ ಸಿಂಧೂರ ಪಟ್ಟಿಯನ್ನು ಇವರಿಗೆ ನೀಡಿದೆವು ಮಾತೆಯ ಮಂದಿರದಲ್ಲಿ ಮಾತೆಗೆ ಅರ್ಪಿಸಲು. ಮಹಾರಾಜ, ನಾನು ನಿಮಗೆ ಹೇಳಿದ್ದೆ ಮೊದಲೇ, ನಮ್ಮ ಈ ವಿದೂಷಕ ಇಂತಹ ಸಮಸ್ಯೆಗೆ ಖಂಡಿತ ಒಂದಲ್ಲ ಒಂದು ಪರಿಹಾರ ಕೊಡ್ತಾನೆ ಅಂತ. ನೋಡಿದ್ರಲ್ಲ, ಪರಿಹಾರ ಕಂಡಿಡ್ದಿಯಾನೆ, ಸಮಸ್ಯೆ ಬಗೆಹರಿತಲ್ಲ. ಬಹಳ ಅದ್ಭುತ. ವಾಹ್! ಇಬ್ಬರು ರಾಣಿಯರಿಗೂ ಅಚ್ಚು ಹೊಡೆದಂತೆ ನಕಲಿ ಸಿಂಧೂರ ಪಟವನ್ನ ಕೊಟ್ಟು ಇಬ್ಬರು ರಾಣಿಯರಿಗೆ ಆತ್ಮಸಂತುಷ್ಟಿಯನ್ನೂ ಮಾಡಿ ಮತ್ತೆ ಈ ಜಟಿಲವಾದ ಸಮಸ್ಯೆಯನ್ನ ಸುಲಭನೂ ಮಾಡಿದೆ. ಎಂತ ವಿಸ್ಮಯ! ಈ ಸಂತೋಷವನ್ನ ನಾವು ಸಂಭ್ರಮಿಸಬೇಕು ಮಹಾರಾಜರೇ.
ನಮ್ಮ ತಲೆಗೆ ಒಂದು ವಿಚಾರ ಬರ್ತಾ ಇದೆ. ಮಹಾರಾಜರ ಅಪ್ಪಣೆಯಾದರೆ ಹೇಳಿ ಆಚಾರ್ಯರೇ. ಅದೇನೆಂದ್ರೆ ಮಹಾರಾಜರೇ, ಬಹಳ ದಿನದಿಂದ ದರ್ಬಾರ್ ಸಭೆಯಲ್ಲಿ ಸಮಾರೋಪದ ಆಯೋಜನೆ ಆಗಿಲ್ಲ. ನೀವು ಇದನ್ನ ಸರಿ ಅಂತ ಅನ್ಕೊಂಡ್ರೆ ದರ್ಬಾರಿನ ಒಂದು ಮನೋರಂಜನೆಗಾಗಿ ರಾಜನರ್ತಕಿ ಸೌಧಾಮಿನಿಯ ನೃತ್ಯ ಪ್ರದರ್ಶನದ ಕಾರ್ಯಕ್ರಮವನ್ನ ಇಡೋಣ. ಮತ್ತೆ ಅದು ವಿಶೇಷವಾಗಿ ನಮ್ಮ ವಿದೂಷಕ ಮಹೋದಯರಿಗಾಗಿ. ಸದಾ ಕಾಲ ದರ್ಬಾರಿನ ಮನೋರಂಜನೆ ಮಾಡ್ತಾರೆ. ಮತ್ತೆ ಇವರಿಗೆ ಧನ್ಯವಾದ ಹೇಳೋ ರೀತಿಯಾಗಿ ಇವರಿಗೆ ಮನೋರಂಜನೆಯನ್ನ ಕೊಡೋಣ. ಆಲೋಚನೆ ಚೆನ್ನಾಗಿದೆ ಆಚಾರ್ಯರೇ. ನೀವು ಆಯೋಜಿಸಿ ನಾಳೆ ದರ್ಬಾರಿನಲ್ಲಿ ಇಂತಹ ಒಂದು ಮನೋರಂಜನೆಯನ್ನು. ನಾವು ಅಲ್ಲಿ ನಮ್ಮ ಇಬ್ಬರು ರಾಣಿಯರೊಂದಿಗೆ ಉಪಸ್ಥಿತರಿರುತ್ತೇವೆ. ಈಗ ನಮಗೆ ಆಜ್ಞೆ ನೀಡಿ ನಾಳೆ ದರ್ಬಾರಿನಲ್ಲಿ ಭೇಟಿಯಾಗೋಣ. ಬಹಳ ಬುದ್ಧಿ ಉಪಯೋಗಿಸಿದೆಯಾ ಪಂಡಿತ. ವಿಪತ್ತು ಈ ಸ್ಥಿತಿಯಿಂದಲ್ಲ, ಪರಿಸ್ಥಿತಿಯಿಂದ ಜನ್ಮ ತಾಳುತ್ತೆ. ಮತ್ತೆ ಆ ಪರಿಸ್ಥಿತಿಯನ್ನು ಸೃಷ್ಟಿಸೋದು ನಾನೇ. ಹೇಗೆ ನಿನ್ನ ಈ ಸ್ಥಿತಿಗೆ ಇವತ್ತು ನಾವು ಪರಿಸ್ಥಿತಿಯನ್ನ ಸೃಷ್ಟಿಸಿದೆವೋ, ಇದನ್ನ ನೀನಿವಾಗ ಕೊಡೋದಕ್ಕೂ ಆಗಲ್ಲ, ಕತ್ತರಿಸೋದಕ್ಕೂ ಆಗಲ್ಲ. ನಾಳೆ ದರ್ಬಾರ್ನಲ್ಲಿ ಸೌದಾಮಿನಿಯ ನೃತ್ಯ ಪ್ರದರ್ಶನ ನಡೆಯುತ್ತೆ. ಮತ್ತೆ ಇಬ್ಬರು ರಾಣಿಯರು ಅಲ್ಲಿಗೆ ಈ ಸಿಂಧೂರ ಪಟವನ್ನ ಹಾಕೊಂಡು ಪ್ರದರ್ಶನಕ್ಕೆ ಎಂದು ಬರ್ತಾರೆ. ಮತ್ತೆ ಅವರೊಳಗಿರುವ ಅಹಂಕಾರವನ್ನ ಶಾಂತಗೊಳಿಸ್ಕೋತಾರೆ. ಇಬ್ಬರು ರಾಣಿಯರು ಅವರ ನಕಲಿ ಸಿಂಧೂರ ಪಟವನ್ನ ಹಾಕೊಂಡು ಬರ್ತಾರೆ. ಮತ್ತೆ ಇಬ್ಬರು ರಾಣಿಯರಿಗೂ ಗೊತ್ತಾಗ ಹೋಗುತ್ತೆ ಈ ಸಿಂಧೂರ ಪಟ ನಕಲಿ ಅಂತ. ಮತ್ತೆ ಆಗುತ್ತೆ ಒಂದು ವಿಸ್ಫೋಟ. ಪ್ರಥಮ್! ಮತ್ತೆ ನಮ್ಮ ಪಂಡಿತ ರಾಮಕೃಷ್ಣ ಇಬ್ಬರು ರಾಣಿಯರ ಕ್ರೋಧದ ಜ್ವಾಲೆಗೆ ಬೆಂದು ಸ್ವಾಹ. ಯಾಕೆ, ಹೇಗಿದೆ ಪಂಡಿತ? ಹೇಗನ್ನಿಸ್ತು ನಮ್ಮ ಈ ಕುತಂತ್ರ? ಇದರಿಂದ ಆಚೆ ಬರೋದು ಈಗ ನಿನಗೆ ಅಸಂಭವ. ವಾಸ್ತವಿಕ ಚಕ್ರಧಾರಿ ಅಲ್ಲಿ ಕೂತ್ಕೊಂಡಿದ್ದಾನೆ ಮೇಲ್ಗಡೆ ಆಚಾರ್ಯರೇ, ಡಮರುಗ ಇಟ್ಕೊಂಡು. ಇದೆಲ್ಲ ನಡೆದಿದ್ದು ಅವನಿಂದಾನೇ ಅಲ್ವಾ? ಅವನ ಡಮರುಗದ ಸದ್ದಿಗೆ ಇಡೀ ಸೃಷ್ಟಿನೇ ನೃತ್ಯ ಮಾಡುತ್ತೆ. ನೀವು, ನಾನು, ನಾವೆಲ್ಲ. ಆದ್ರೆ ಈ ವಿಚಾರನಂತೂ ಮನ್ಸಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಆಚಾರ್ಯರೇ. ನೀವೆಂತ ಚಕ್ರವ್ಯೂಹದಲ್ಲಿ ಸಿಕ್ಕಾಕ್ಸಿದ್ರು ನಾನು ಖಂಡಿತ ಹೊರಗೆ ಬರ್ತೀನಿ. ಯಾಕೆಂದ್ರೆ ನಾನು ಅವನ ಡಮರುಗ ತಾಳಕ್ಕೆ ನೃತ್ಯ ಮಾಡ್ತಾ ಹೊರಗೆ ಹೋಗ್ತೀನಿ. ನೃತ್ಯ ಮಾಡ್ತಾ, ಆಟ ಆಡ್ತಾ, ಹೆಸರು ಹೇಳ್ಕೊಂಡು ತುಂಬಾ ಆರಾಮಾಗಿ ಅದ್ಭುತವಾಗಿರುತ್ತೆ. ನೀವು ನಿಮ್ ಬಗ್ಗೆ ಗಮನ ಕೊಡಿ ಗುರುವರ್ಯ. ಸೃಷ್ಟಿ ಚಕ್ರ ನಮ್ಮನ್ನೆಲ್ಲ ಆಟ ಆಡಿಸ್ತಿದೆ. ಮೇಲ್ನವನು ಮೂರನೇ ಕಣ್ಣು ಬಿಟ್ಟಿಲ್ಲ. ಒಂದ್ ವೇಳೆ ಅವನು ಮೂರನೇ ಕಣ್ಣ ಬಿಟ್ರೆ ನಿಮ್ಮ ಈ ಚಕ್ರವ್ಯೂಹ, ಈ ಚಕ್ರ ಎಲ್ಲ ಹೋಗುತ್ತೆ. ಸ್ವಾಹ.
ದೇವಿ, ಈಗೆಲ್ಲ ನಿನ್ ಕೈಲೇ ಇದೆ. ನನ್ನನ್ನು ರಕ್ಷಣೆ ಮಾಡು. ನೀನೇನ್ ಮಾಡಿಸ್ತೀಯೋ ಅದನ್ನೇ ಮಾಡ್ತೀನಿ. ತುಂಬಾ ಕಷ್ಟದಲ್ಲಿದ್ದೀನಿ. ನಿನ್ನ ಹತ್ರ ಬೇಡ್ಕೊಳ್ಳೋದೇನಂದ್ರೆ ನೀನೇ ದಾರಿ ತೋರಿಸ್ಬೇಕಮ್ಮ. ನೀನೇ ದಾರಿ ತೋರಿಸ್ಬೇಕು. ಈಗೇನಾಗುತ್ತೆ ರಾಮ? ಯಾರಿಗ್ ಗೊತ್ತು ಏನಾಗುತ್ತೆ ಅಂತ. ನನ್ ಬುದ್ಧಿ ಕೆಲ್ಸನೇ ಮಾಡ್ತಿಲ್ಲ. ನನಗೆ ಅರ್ಥ ಆಗ್ತಿಲ್ಲ ಏನ್ ಮಾಡ್ಲಿ ಅಂತ. ಅಯ್ಯೋ, ತಾತಾಚಾರ್ಯರಂತೂ ಅಲ್ಲಿ ಕೂತ್ಕೊಂಡ್ಬಿಟ್ಟಾಗಿದೆ. ನನ್ನನ್ನು ಖಂಡಿತವಾಗ್ಲೂ ಸಿಕ್ಕಾಕ್ಸ್ತಾರೆ. ತಾತಾಚಾರ್ಯ ನಿನ್ನನ್ ಸಿಕ್ಕಾಕ್ಸೋದಕ್ಕಿಂತ ಮುಂಚೆ ನೀನೇ ಅವ್ರನ್ನ ಸಿಕ್ಕಾಕ್ಸು. ವಾಹ್, ನೀನೊಬ್ಳು ಬಾಕಿ ಇದ್ದೆ. ಅಷ್ಟು ಸುಲಭನಾ ಅದು? ಅವರು ವಿಜಯನಗರದ ರಾಜಗುರು. ವ್ಯಕ್ತಿ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ರಾಮ, ಎಲ್ಲಾರ್ಗೂ ಬಲಹೀನತೆ ಇದ್ದೇ ಇರತ್ತೆ. ತಾತಾಚಾರ್ಯರ್ಗೂ ಇರತ್ತೆ. ಬಲಹೀನತೆ ತಾತಾಚಾರ್ಯರಿಗೆ. ಏನಾಯ್ತು? ಏನಾದ್ರೂ ಕೇಳಿಸ್ತಾ? ಏನು? ಗೆಜ್ಜೆ ಶಬ್ದ. ಏನ್ ಹೇಳ್ತಿದ್ಯಾ? ನಿನಗೆ ಅಂತ ತಮಟೆ ಹೊಡಿತಾ ಇದೆ, ನಿನಗೆ ಬೇರೆಯವ್ರ ಗೆಜ್ಜೆ ಶಬ್ದ ಕೇಳಿಸ್ತಿದ್ಯಾ? ಸಿಕ್ತು, ಬಂದು ಸಿಕ್ತು. ಏನ್ ಸಿಕ್ತು? ತಾತಾಚಾರ್ಯರನ್ನ ಸಿಕ್ಕಾಕ್ಸೋ ದಾರಿ. ಏನು? ಏನಲ್ಲ, ಯಾರು ಅಂತ ಕೇಳು. ಯಾರು? ಯಾರು? ಮರ್ತ್ಬಿಟ್ರಾ? ರಹಸ್ಯ ಸಂಕೇತದಲ್ಲಿ ಬಾಗ್ಲು ತಟ್ಟಬೇಕು ಅಂತ. ರಹಸ್ಯ ಸಂಕೇತದಲ್ಲಿ ಬಾಗ್ಲನ್ನ ತಟ್ಟಬೇಕು. ರಹಸ್ಯ ಸಂಕೇತ? ಇದಂತೂ ತಪ್ಪು ಸಂಕೇತ. ಅಯ್ಯೋ ಇದು ಸರಿಯಾದ ಸಂಕೇತನೇ. ನಿನಗೆ ನೆನ್ಪಲ್ಲ, ನೀನ್ ಮರ್ತು ಹೋಗಿದ್ಯಾ. ಮೂರ್ಖಿ ಅನ್ಕೊಂಡಿದ್ದೀರಾ? ಇವತ್ತು 3 ಸಲ ತಟ್ಟೋದು, 4 ಸಲ ಅಲ್ಲ. ಇವಾಗ ಬಂದು ಸರಿಯಾದ ಸಂಕೇತ. ಇರಿ, ಬಾಗ್ಲು ತೆಗಿತೀನಿ. ನೀವಾ? ಅದೇ ಯೋಚನೆ ಮಾಡ್ದೆ, ಧ್ವನಿ ಯಾಕೋ ಬೇರೆ ತರ ಇದೆಯಲ್ಲ ಅಂತ. ರಾಜನರ್ತಕಿ ಸೌದಾಮಿನಿ ಅವರಿಗೆ ಈ ಪಂಡಿತ ರಾಮಕೃಷ್ಣನ ನಮಸ್ಕಾರಗಳು. ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ಮಹಾಪಂಡಿತ ರಾಜಗುರು ತಾತಾಚಾರ್ಯರ ಆಜ್ಞೆ ಪಾಲನೆ ಮಾಡ್ತಿದ್ದೀನಿ. ಅವರೇ ಇಲ್ಲಿ ಕಳಿಸಿದ್ದು ನಿಮ್ಮ ಕುಶಲೋಪರಿ ವಿಚಾರಿಸೋಕೆ. ಯಾಕೆಂದ್ರೆ ನಿಮ್ಗೂ ಏನಾದ್ರೂ ಅವಶ್ಯಕತೆ ಖಂಡಿತವಾಗ್ಲೂ ಇರುತ್ತೆ ಅಲ್ವಾ? ನಿಮಗ್ ಕಳ್ಸಿದಾರಾ? ಅವ್ರ ಶಿಷ್ಯಂದ್ರ ಧನಿ ಮತ್ತೆ ಮಣಿ ಎಲ್ಲಿದ್ದಾರೆ? ನಿಮಗ್ ನನ್ ಮುಖ ನೋಡಕ್ ಇಷ್ಟ ಇಲ್ಲ ಅಂತ ಕಾಣುತ್ತೆ. ನಾನು ಹೋಗ್. ಅಯ್ಯೋ, ಇಲ್ಲ, ಆತರ ಏನೂ ಇಲ್ಲ. ಬನ್ನಿ, ತತ್ತುನ ಆದೇಶ ಮೀರಕ್ಕಾಗೋದಿಲ್ಲ. ಒಳಗ್ ಬನ್ನಿ. ಹಾ, ನಿಮಗೆ ಅವರು ತಾತಾಚಾರ್ಯ, ಆದ್ರೆ ನಮಗೆ ಅವರು ನಮ್ಮ ತತ್ತು. ಒಂದ್ ವೇಳೆ ನಮ್ ತತ್ತು ನಿಮಗ್ ಕಳ್ಸಿದಾರಂದ್ರೆ ಅವರು ನಿಮಗೆ ರಹಸ್ಯ ಸಂಕೇತ ಯಾಕೆ ಹೇಳಿ ಕಳಿಸ್ಲಿಲ್ಲ ಅಂತ? ಅವಶ್ಯವಾಗಿ ಹೇಳ್ತೀನಿ ಅವರಿಗೆ. ಆದ್ರೆ ಅದಕ್ಕಿಂತ ಮೊದಲು ನೀವು ನನಗೆ ಹೇಳಿ, ಏನಂದ್ರೆ ನಿಮ್ಮ ಮತ್ತೆ ಆಚಾರ್ಯರ ನಡುವೆ ಈ ರಹಸ್ಯ ಸಂಬಂಧ. ನಾನು ಏನು ಹೇಳಕ್ ಹೊರಟೆ ಅಂದ್ರೆ, ಈ ರಹಸ್ಯ ಸಂಕೇತ ಅದ್ಯಾಕೆ? ತುಂಬಾ ಪವಿತ್ರವಾದ ಸಂಬಂಧ ನಮ್ದು. ಇಲ್ಲಿರೋ ಸಮಾಜ ಮತ್ತೆ ಜನಗಳಿಗೆ ಅದರ ಪ್ರೀತಿ ಮತ್ತೆ ಬೆಲೆ ಗೊತ್ತಾಗಲ್ಲ. ಆದ್ರೆ ಕೆಲವೊಂದ್ ಸಂಬಂಧಗಳು ಹೇಗಿರುತ್ತೆ ಅಂದ್ರೆ ಅದಕ್ಕೆ ಹೆಸರಿರೋದಿಲ್ಲ. ತಾತಾಚಾರ್ಯ ಅವರು ನನಗೆ ಸ್ಫೂರ್ತಿಯಾಗಿದ್ದಾರೆ, ಪೂಜ್ಯರೇ ನನಗೆ. ವಾ 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 ವಾ, ಎಷ್ಟೊಂದು ಶ್ರೇಷ್ಠ ವಿಚಾರ ಆಚಾರ್ಯರ ಬಗ್ಗೆ ದೇವಿ. ಆದ್ರೆ ಏನ್ ರಾಮಕೃಷ್ಣ? ಆದ್ರೆ ಪ್ರಶ್ನೆ ಇದು, ನೀವು ಆಚಾರ್ಯರ ಬಗ್ಗೆ ಯೋಚಿಸ್ತೀರಾ? ಆದ್ರೆ ಆಚಾರ್ಯರು ಕೂಡ ನಿಮ್ ಬಗ್ಗೆ ಇದೇ ತರ ವಿಚಾರನ ಇಟ್ಕೊಂಡಿದಾರಾ? ಇಟ್ಕೊಂಡಿರ್ಬೋದಲ್ವಾ? ಇಟ್ಕೊಂಡಿರ್ತಾರೆ. ನಡುವೆ ಅಂತರ ಇರತ್ತೆ. ಅಂದ್ರೆ ಆ ಸಿಂಧೂರ ಪಟ್ಟಿನ ನಿಮಗೆ ತೋರ್ಸೇ ಇರ್ತಾರೆ. ಎಷ್ಟು ಸುಂದರವಾಗಿ, ಎಷ್ಟು ಮನಮೋಹಕವಾಗಿ, ಎಷ್ಟು ಅದ್ಭುತವಾಗಿದೆ. ನನ್ಗನ್ಸತ್ತೆ ಆ ಸಿಂಧೂರ ಪಟ್ಟಿನ ಮಾಡಿದ್ದೆ ನಿಮ್ಮಂತ ಸುಂದರವಾದ ಸ್ತ್ರೀಯರ ಸೌಂದರ್ಯವನ್ನ ಜಾಸ್ತಿ ಮಾಡೋಕೆ. ಅಂತ ಭಾವನೆನೂ ನಿಮ್ಮ ಪ್ರೀತಿಯ ತಾತಗೂ ಬರ್ಬೇಕಲ್ವಾ? ಅವರಿಗೂ ಅದೇ ಭಾವನೆ ಇರ್ಬೇಕು ತಾನೆ? ಹಾಗೇನಾದ್ರು ಇದ್ದಿದ್ರೆ ಯಾವಾಗ್ಲೂ ಈ ಮಾತಿಗೆ ಶೃಂಗಾರ ಆಗ್ಬಿಡ್ಬೇಕಿತ್ತು. ಅದು ಅಲ್ದೆ ನಿಮ್ಗೆ ಶೋಭೆ ತರುತ್ತೆ. ಸಿಂಧೂರ ಪಟ್ಟಿನ ನೋಡಿರ್ಬೇಕಲ್ವಾ ನೀವು? ಎಷ್ಟು ಸುಂದರವಾಗಿ, ಎಷ್ಟು ಅದ್ಭುತವಾಗಿ, ಎಷ್ಟು ಮನಮೋಹಕವಾಗಿದೆ. ಆ ಸಿಂಧೂರ ಪಟ್ಟಿನ ನೋಡ್ತಾ ಇದ್ರೆ ಅದನ್ನ ಮಾಡಿರೋದೇ ನಿಮ್ಮಂತ ಸುಂದರವಾದ ಸ್ತ್ರೀಯರ ಶೋಭೆ ಹೆಚ್ಚೋಕೆ. ಅಂತ ಭಾವನೆನೂ ಆಚಾರ್ಯರ ಮೇಲೂ ಇತ್ತು ಅಂತಂದ್ರೆ ಅವರಿಗೂ ಕೂಡ ಹಾಗೆ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಆ ಸಿಂಧೂರ ಪಟ್ಟ ನಿಮ್ ತಲೆಗೆ ಅಲಂಕಾರವಾಗಿರ್ತಿತ್ತು, ನಿಮ್ ಸೌಂದರ್ಯನ ಹೆಚ್ಚು ಮಾಡೋಕೆ. ಅಯ್ಯಯ್ಯೋ, ಏನ್ ಮಾತಾಡ್ತಿದ್ದೀನಿ ನಾನು? ಕ್ಷಮಿಸಿ ಮಾತೆ, ಕ್ಷಮಿಸಿ. ಏನೋ ಭಾವನೆಯಲ್ಲಿ ಈ ತರ ಮಾತುಗಳೆಲ್ಲ ಬಂದ್ಬಿಡ್ತು ನಿಮ್ಮ ಎದುರಿಗೆ. ನನ್ನನ್ನು ಕ್ಷಮಿಸ್ಬಿಡಿ. ವಿಷಯ ಏನು ಅಂದ್ರೆ,
ನಾಳೆ ರಾಜ ದರ್ಬಾರ್ನಲ್ಲಿ ನೀವು ನೃತ್ಯ ಪ್ರದರ್ಶನ ಮಾಡುವಾಗ ನೀವಾ ಸಿಂಧೂರ ಪಟ್ಟಿನ ಹಾಕೊಂಡ್ ಬಂದ್ರೆ ಅದಂತೂ ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ಸರಿ ಹೋಗ್ಲಿ ಬಿಡಿ, ಬಿಟ್ಬಿಡಿ. ಯಾವ ವಿಷಯ ನಾವ್ ಅನ್ಕೊಂಡ್ ಹಾಗೆ ನಡೆಯೋದಿಲ್ವೋ ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ. ಸರಿ, ನನ್ ಕೆಲ್ಸ ಅಂತೂ ಆಗೋಯ್ತು, ನಾನ್ ಹೋಗ್ತೀನಿ. ಆಜ್ಞೆ ಕೊಡಿ. ಅಲ್ಲಿ ನೋಡಿ ಆಚೆ ಯಾರು ನಡ್ಕೊಂಡ್ ಬರ್ತಿದ್ದಾರೆ ಅಂತ. ರಾಮಕೃಷ್ಣ, ಇವ್ರು ಇಲ್ಲೇನ್ ಮಾಡ್ತಾ ಇದ್ದಾರೆ? ಗುರುಗಳೇ, ಯಾವತ್ತಾದ್ರೂ ಕೆಟ್ಟ ಸಮಯ ಸೂಚನೆ ಕೊಟ್ಕೊಂಡ್ ಬರುತ್ತಾ? ರಾಜಗುರು ತಾತಾಶ್ರೀ ಅವರಿಗೆ ಈ ರಾಮಕೃಷ್ಣನ ಸಹಸ್ರಾರು ನಮಸ್ಕಾರಗಳು. ಇಲ್ಲೇನ್ ಮಾಡ್ತಾ ಇದೀಯಾ? ಸಂದೇಶ ತಗೊಂಡ್ ಬಂದಿದ್ದೀನಿ ಗುರುವರ್ಯ. ಯಾವ ಸಂದೇಶ? ರಾಜನರ್ತಕಿ ಸೌದಾಮಿನಿ ದೇವಿಯವ್ರದ್ದು. ರಾಜನರ್ತಕಿ ಸೌದಾಮಿನಿ ದೇವಿಯಿಂದ ಸಂದೇಶನ? ಹೌದು ಗುರುವರ್ಯ. ನನ್ನ ಅರಮನೆಯಿಂದ ಹೋಗ್ಬೇಕಾದ್ರೆ ಹೊರಗಡೆ ಅವ್ರನ್ನ ಭೇಟಿ ಮಾಡ್ದೆ. ಅವ್ರು ತುಂಬಾ ಕೋಪದಲ್ಲಿ ಮತ್ತೆ ಬೇಜಾರ್ನಲ್ಲಿ ಕಾಣಿಸ್ತಿದ್ರು. ನಾನು ಅವ್ರ ಹತ್ರ ಹೋಗಿ ಕೋಪದ ಕಾರಣ ಏನು ಅಂತ ಕೇಳಿದೆ, ಆದ್ರೆ ಅವ್ರು ಹೇಳಲೇ ಇಲ್ಲ. ಅವ್ರು ನನ್ನ ಹತ್ರ ಒಂದು ಸಂದೇಶ ಹೇಳಿ ಕಳ್ಸಿದ್ರು, ನೀವು ಆದಷ್ಟು ಬೇಗ ಅವ್ರನ್ನ ಭೇಟಿ ಮಾಡ್ಬೇಕಂತೆ. ಯಾಕೆ ಸಿಗ್ಬೇಕಂತೆ? ಬೇಜಾರ್ನಲ್ಲಿದ್ದಾರಲ್ವಾ. ನಾನೇನ್ ಮಾಡಕ್ಕಾಗತ್ತೆ ಹೇಳು? ಭಕ್ತರನ್ನ ಭೇಟಿ ಮಾಡುವಂತ ನಮ್ಮ ಸಮಯ ಈಗಾಗಲೇ ಮುಗಿದಿದೆ. ಇನ್ನು ನಾವು ಯಾರನ್ನೂ ಭೇಟಿ ಮಾಡಲ್ಲ. ಒಂದು ವೇಳೆ ಆಕೆ ನಮ್ಮನ್ನ ಭೇಟಿ ಮಾಡಬೇಕು ಅಂದ್ರೆ ನಾಳೆ ಇನ್ನೊಂದು ಸಮಯದಲ್ಲಿ ನಾವು ಭಕ್ತರಿಗೆ ದರ್ಶನ ಕೊಡ್ತೀವಿ. ಬರಲಿ, ನಮ್ಮನ್ನ ಭೇಟಿ ಮಾಡ್ಲಿ, ಆಕೆಯ ಸಮಸ್ಯೆಯನ್ನ ಹೇಳಿ, ಆಕೆಗೆ ಅಗತ್ಯವಾಗಿ ಏನಾದ್ರೂ ಮಾಡೇ ಮಾಡ್ತೀವಿ. ಈಗ ನನ್ನ ಪ್ರಭುಗಳ ಸಾಧನೆ ಮಾಡುವಂತ ಸಮಯ ಆಗಿದೆ. ನೀವು ಬಂದ್ರಿ, ನೀವು ನಿಮ್ಮ ಕೆಲಸವನ್ನ ಮಾಡಿದ್ರಿ, ನಮಗೆ ಸಂದೇಶವನ್ನ ಕೊಟ್ರಿ. ಈಗ ನೀವು ಹೊರಡಬಹುದು. ಸರಿ, ನಿಮ್ಮ ಆಜ್ಞೆ ಗುರುವರ್ಯ. ಒಂದ್ ವೇಳೆ ನಾನ್ ನಿಮ್ ಜಾಗದಲ್ಲಿ ಇದ್ದಿದ್ರೆ ನಾನು ಅವ್ರನ್ನ ಭೇಟಿ ಮಾಡೋಕೆ ನಾನು ಈ ಸಿಂಧೂರ ಪಟ್ಟಿನ ತಗೊಂಡು ಹೋಗ್ತಿದ್ದೆ. ಸಿಂಧೂರ ಪಟ? ಅಯ್ಯೋ, ಏನ್ ಹೇಳಿ ಗುರುವರ್ಯ, ಇತ್ತೀಚೆಗೆ ಎಲ್ಲಾ ಹೆಣ್ಮಕ್ಳಿಗೆ ಈ ಸಿಂಧೂರ ಪಟ ಜೀವನ್ ಮರಣದ ಪ್ರಶ್ನೆ ಆಗಿದೆ. ಇನ್ನು ಸೌದಾಮಿನಿ ದೇವಿಗೂ ಆಸೆ ಆಗಲ್ವಾ ಹೇಳಿ? ಆದ್ರೆ ಏನಿಲ್ಲ, ಆಜ್ಞೆ ಕೊಡಿ, ನಾನು ಹೊರಡ್ತೀನಿ. ನಮಸ್ಕಾರ. ಏನ್ ಯೋಚನೆ ಮಾಡ್ತಿದ್ದೀರ ಗುರುಗಳೇ? ಹೋಗಿ ಹೋಗಿ ಬೇಗ ಹೋಗಿ ಭೇಟಿ ಮಾಡಿ ಸೌದಾಮಿನಿ ದೇವಿಯವರನ್ನ. ತಡ ಆದ್ರೆ ಅನರ್ಥ ಆಗೋಗ್ಬಿಡುತ್ತೆ ಗುರುಗಳೇ. ಏನು ಆಗಲ್ಲ. ಈ ಕಿಲಾಡಿ ಬೇರೆ ಏನೋ ಪ್ರಪಂಚ ಸೃಷ್ಟಿ ಮಾಡ್ತಾನೆ. ಅವನ ಒಂದು ಕುತಂತ್ರದ ಚಕ್ರದಲ್ಲಿ ನನ್ನನ್ನು ಸಿಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಇವನು. ಮೂರ್ಖ ಶಿಖಾಮಣಿ. ಅವನೇ ಅನ್ಕೊಂಡಿದ್ದಾನೆ ನಾನು ಅವನ ಬಲೆಯಲ್ಲಿ ಬಿದ್ದುಬಿಡ್ತೀನಿ ಅಂತನ. ಖಂಡಿತ ಇಲ್ಲ, ನಾನು ಎಲ್ಲಿಗೂ ಹೋಗೋದಿಲ್ಲ. ಒಮ್ಮೆ ಯೋಚಿಸಿ ಗುರುಗಳೇ, ಆ ಪಂಡಿತನ ಮಾತಲ್ಲಿ ಸ್ವಲ್ಪವಾದರೂ ಸತ್ಯವಿದ್ದು ಅದನ್ನು ನೀವು ಕಡೆಗಣಿಸಿ ಸೌದಾಮಿನಿ ದೇವಿಯ ಸಂದೇಶವನ್ನು ಅವಹೇಳನ ಮಾಡಿದರೆ ನಿಮ್ಮ ಗತಿ ಏನಾಗುತ್ತದೆ? ಅರೆ ಗುರುಗಳೇ, ಈ ವಯಸ್ಸಿನಲ್ಲಿ ಸರಿಯಾಗಿ ಊಟವನ್ನು ಮಾಡಕ್ಕಾಗಲ್ಲ. ಮತ್ತೆ ನಿಮಗೆ ಸಿಕ್ಕಿದೆ ಮೃಷ್ಟಾನ್ನ ಭೋಜನ, ಅದು 56 ವಿಶಿಷ್ಟ ಭೋಜನ. ಅರೆ ಗುರುಗಳೇ, ಈ ವ್ಯಂಜನ ತಪ್ಪಿದ್ದಲ್ಲಿ ಪೂರ್ತಿ ಜೀವನ ಬರೀ ಬೇಳೆ ಸಾರು ಅನ್ನ ತಿನ್ಬೇಕಾಗತ್ತೆ. ಹೌದು ಗುರುಗಳೇ, ಅದು ಕೂಡ ಉಪ್ಪಿನಕಾಯಿ ಇಲ್ದೆ. ನಿನ್ನ ಬಾಗ್ಲ ಬಳಿ ನಿಂತಿದ್ದಾನೆ ಜೋಗಿ, ನಾನೇ ನಿನ್ನ ಪ್ರೇಮ ರೋಗಿ. ಏನು? ಒಳಗೇನು? ನಾನು ಒಳಗಡೆ ಹೋಗೋದಕ್ಕೆ ಬಿಡು ಪ್ರಿಯೆ. ಯಾರಾದ್ರೂ ನೋಡ್ಬಿಟ್ರೆ ನನ್ನ? ಚಿಂತೆ ಇಲ್ಲ. ಅಯ್ಯೋ, ನನಗಿದೆ. ರಾಜ್ಗುರು ಅಲ್ವಾ ನಾನು? ಮತ್ ನಾನೇನು? ಮತ್ತೆ ನೀನು ಅದು ನನ್ನ ನೀನು ಅದೇನಂತಾರೆ ಅಂದ್ರೆ ಸಿಗ್ತಾ ಇಲ್ವಲ್ಲ ಉತ್ತರ? ಉತ್ತರ ಇಲ್ಲಿದೆ ನೋಡಿ.
ಆದ್ರೆ ಯೋಚನೆ ಮಾಡ್ತಾ ಇದ್ದೀನಿ, ಏನಾದ್ರೂ ಕೊಡ್ಬೇಕು ಅಂದ್ರೆ ಒಳಗಡೆ ಬಂದು ಕೊಡ್ತೀನಿ. ಇದು ಅದೇ ಸಿಂಧೂರ ಪಟ್ಟಿ ಪಟ್ಗೆ ಅಲ್ವಾ? ಹೌದು, ಅದೇ. ಖಾಲಿ ಇಲ್ಲ ತಾನೇ? ನಾವು ಯಾವಾಗ್ಲೂ ಇಲ್ಲಿಂದ ಖಾಲಿ ಕೈಯಲ್ಲಿ ಹೋಗಿದ್ದೀನಿ ಹೊರತು ಬರುವ ಖಾಲಿ ಕೈಯಲ್ಲಿ ಬಂದಿಲ್ಲ. ತತ್ತು ಒಳಗ್ ಬನ್ನಿ, ಬನ್ನಿ ಒಳಗಡೆ ಬನ್ನಿ. ಎಷ್ಟು ಸುಂದರವಾಗಿದೆಯಲ್ಲ ಈ ಸಿಂಧೂರ ಪಟ್ಟ. ಅದಂತೂ ನಿಜ. ತತ್ತು, ನಮಗೆ ಗೊತ್ತಿತ್ತು ನೀವು ನಮ್ಮನ್ನ ತುಂಬಾ ಪ್ರೀತಿ ಮಾಡ್ತೀರಾ ಅಂತ. ಹಾಗಾದ್ರೆ ಇದು ಈಗ ನನಗ್ ಸೇರಿದಾ? ನಾನಂತೂ ಸದಾ ನಿನ್ನವನೇ. ನಾನು ಸಿಂಧೂರ ಪಟ್ಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಸಿಂಧೂರ ಪಟ್ಟಿ ಇವಾಗ ನಂದಲ್ವಾ? ನಿಂದೆ ಅಂತ ಅನ್ಕೋ. ಅನ್ಕೋ ಅಂದ್ರೆ? ಸರಿ, ನಿಂದೆ ಅನ್ಕೋ. ಸ್ವಲ್ಪ ನಗು. ಆದ್ರೆ ನಂದೊಂದು ಷರತ್ತು, ಇದನ್ನ ಹಾಕೊಂಡು ಹೊರಗಡೆ ಮಾತ್ರ ಬರಬೇಡ. ನಿನಗೂ ಗೊತ್ತಿದೆ, ಈ ಸಿಂಧೂರ ಪಟವನ್ನ ಹಾಕೊಂಡು ತಿರುಗಿದ್ರೆ ಇದನ್ನ ಕದಿಯೋದಕ್ಕೆ ಬಹಳ ಕಾಯ್ತಿದ್ದಾರೆ. ನೀನೇನಾದ್ರೂ ಇದನ್ನ ಹಾಕೊಂಡು ಹೊರಗಡೆ ಬಂದ್ರೆ ನಿನ್ನ ಈ ತತ್ತುಗೆ ಸ್ವಲ್ಪ ಸಮಸ್ಯೆ ಆಗೋಗುತ್ತೆ. ಅರ್ಥ ಆಯ್ತಾ ನಾನೇನ್ ಹೇಳ್ತಾ ಇದ್ದೀನಿ ಅಂತ? ಇದು ಒಂದ್ ರೀತಿ ತಪ್ಪಲ್ವಾ? ಇದು ಹೇಗಾಯ್ತಂದ್ರೆ, ಒಂದು ಹುಡುಗಿಗೆ ಆಭರಣ ಕೊಟ್ಟು ಶೃಂಗಾರ ಮಾಡಿಸಿ ಹೊರಗಡೆ ಬಿಡದೆ ಮನೇಲಿ ಕೂಡ ಹಾಕ್ದಂಗ ಆಯ್ತು. ಆ ಪಾಪದ ಹುಡುಗಿ ಹಾಗೆ ಸತ್ತೋಗ್ಬಿಡ್ತಾಳ ಅಷ್ಟೇ. ಇಲ್ಲ ಇಲ್ಲ, ನನ್ನಿಂದ ಆಗಲ್ಲಪ್ಪ. ನಾನು ಈ ಸಿಂಧೂರ ಪಟ್ಟಿ ಹಾಕೊಂಡು ಖಂಡಿತ ನೃತ್ಯ ಮಾಡೇ ಮಾಡ್ತೀನಿ. ಇಲ್ಲ, ಹಾಕೋಬಾರ್ದು. ಹಾಕೋತೀನಿ. ಹಾಕೋಬೇಡ. ಪ್ರೀತಿ ಬಲಿದಾನ ಕೇಳುತ್ತೆ. ಬಲಿದಾನ ಕೊಡಿ. ಬಲಿದಾನ ಬೇಡ. ಕೊಡ್ಲೇಬೇಕು. ಬೇಡ. ಸರಿ ತಗೋ. ತತ್ತು, ರಾಮ, ಕೋಪ ಮಾಡ್ಕೊಂಡಿದ್ದಾರೆ. ಇದ್ರಲ್ಲಿ ಹೊಸ್ತೇನಿದೆ? ಸಂತೋಷದೇನಾದ್ರೂ ಇದ್ರೆ ಹೇಳಿ. ಹೌದು, ಯಾಕೆ ಕೋಪ ಮಾಡ್ಕೊಂಡಿದ್ದು? ಇವ್ರು ಹೇಳ್ತಿದ್ದಾರೆ, ನೆನ್ನೆವರೆಗೂ ಆ ಸಿಂಧೂರ್ ಪಟನ್ ಹಿಡ್ಕೊಂಡು ಆಕಾಶ ಭೂಮಿನ ಒಂದ್ ಮಾಡ್ಕೂತಿದ್ದೆ, ಆದ್ರೆ ಈಗ ಆನಂದದಿಂದ ದ್ರಾಕ್ಷಿ ತಿಂತಾ ಇದ್ಯಾ? ಮಹಾರಾಣಿಯರಿಗೆ ನಕಲಿ ಸಿಂಧೂರ ಪಟ ಕೊಟ್ಬಿಟ್ಟೆ. ಆ ತಾತಾಚಾರ್ಯರಿಗೆ ಹೊಸ ತಂತ್ರ ಹುಡೋದಕ್ಕೆ ಅವಕಾಶ ಕೊಟ್ಬಿಟ್ಟೆ. ಮತ್ ನಿನ್ ಪಾದಕ್ಕೆ ಚಕ್ರ ಅಂಟಿಸ್ಕೊಂಡಿದ್ಯಾ? ಒಂದೇ ಜಾಗದಲ್ಲಿ ಸುಮ್ನೆ ಕೂತ್ಕೊಂಡಿರಕ್ ಆಗೋದೇ ಇಲ್ವಾ? ನಿನ್ನ ಕಾರಣದಿಂದ ನೆಮ್ಮದಿಯಿಂದ ನಿದ್ದೆನೂ ಬರ್ತಿಲ್ಲ. ನಮ್ಮನ್ ಯಾವಾಗ ಈ ಮನೆಯಿಂದ ಆಚೆ ಹಾಕ್ತಾರೋ ಏನೋ. ಸಿಂಧೂರ್ ಪಟನು ಕೊಡ್ಲೇ ಇಲ್ಲ. ಶಿವ 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 ಶಿವ. ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಅಮ್ಮ. ದೇವರಿಗಾದ್ರೂ ಭಯ ಪಡು. ಜನ ಏನ್ ಮಾತಾಡ್ಕೋತಾರೆ? ನನ್ ಸ್ವರ್ಗೀಯ ಪಿತಾಶ್ರೀ ಅವ್ರಿಗೆ ಏನ್ ಅನ್ಸುತ್ತೆ? ಕ್ಷಮಿಸಿ ಪಿತಾಶ್ರೀ, ಅವ್ರು ಏನ್ ಹೇಳ್ತಿದಾರೋ ಅವರಿಗೆ ಗೊತ್ತಾಗ್ತಿಲ್ಲ. ವಯಸ್ಸಾಯ್ತಲ್ವಾ, ಏನ್ ಮಾತಾಡ್ಬೇಕು ಅಂತ ತೋಚಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾರೆ. ಅದು ಸಿಂಧೂರ್ ಪಟದ ಮಾತು ನಾನ್ ಹೇಳಿದ್ದು, ಅವರಲ್ಲ. ಅಮ್ಮನಿಗೆ ಕೇವಲ ನಿನ್ ಬಗ್ಗೆ ಚಿಂತೆ ಇದೆ ಅಷ್ಟೇ. ಸಮಾಧಾನ ಮಾಡ್ಕೊ ಅಮ್ಮ, ಕಾದ್ರೆ ಸಿಹಿ ಫಲ ಸಿಗುತ್ತೆ ಅಲ್ವಾ ಗುಂಡಪ್ಪ? ಸಲಿಯಾಗಿದೆ ಸಲಿಯಾಗಿದೆ ಸಿಲಿಯಾಗಿದೆ. ಏನೋ? ಈ ದಾಕ್ಷಿ ತುಂಬಾ ಸಿಲಿಯಾಗಿದೆ. ಓಹೋ, ಬನ್ನಿ ಬನ್ನಿ, ಸ್ವಾಗತ ಸ್ವಾಗತ. ನಾನ್ ನಿಮಗೋಸ್ಕರನೇ ಕಾಯ್ತಿದ್ದೆ. ತುಂಬಾ ತಡ ಮಾಡಿದ್ರಿ ಬರೋದಕ್ಕೆ. ಆಚಾರ್ಯರು ಬರ್ಲಿಲ್ವಾ? ಬಂದಿದ್ದಾರಲ್ಲ. ಅಯ್ಯಯ್ಯೋ, ಅವ್ರನ್ನ ಒಳಗಡೆ ಕರ್ಕೊಂಡ್ ಬನ್ನಿ. ಬಾಗ್ಲ ಹತ್ರ ಯಾಕೆ ಕಾಯ್ಬೇಕು? ಬಾಗ್ಲ ತನಕ ಬಂದವರಿಗೆ ಒಳಗಡೆ ಬರೋಕೆ ಏನ್ ಕಷ್ಟ? ಅವಶ್ಯಕತೆ ಇರೋದು ಅವರಿಗೆ ಅಲ್ವಾ? ಹೋಗಿ ಹೋಗಿ ಕರ್ಕೊಂಡ್ ಬನ್ನಿ. ಯಾವ ಅವಶ್ಯಕತೆನೂ ಇಲ್ಲ, ನಾವೇ ಬಂದ್ವಿ. ಅಯ್ಯೋ, ನಮಸ್ಕಾರ ಆಚಾರ್ಯರೇ, ನಮಸ್ಕಾರ. ನಾನು ಧನ್ಯನಾದೆ, ನಿಮ್ಮ ಪಾದಚರಣಗಳು ನಮ್ಮ ಮನೆ ತನಕ ಬಂದಿದ್ದಕ್ಕೆ. ಬನ್ನಿ ಬನ್ನಿ, ಬಂದ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಅಮ್ಮ, ಅವರೇ ಇವರು ನಿಮ್ಮ ಮಗನ ಜಾತಕದಲ್ಲಿರೋ ಸರ್ಪ ತಾತಾಚಾರ್ಯ. ಏನಾಯ್ತು? ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ ಗುರುವರ್ಯ. ಯಾರೀ ಮಾತೆ? ನನ್ನಮ್ಮ ಇವರು ಸ್ವಾಗತ ಮಾಡ್ತಿದ್ರು ನಿಮ್ಮನ್ನ. ಈ ತರನಾ? ಯಾವಾಗ್ಲೂ ಹೀಗೆ ಇವರು ಆಜೀವನ ಮನೋರಥ ತಗೊಂಡಿದಾರಲ್ವಾ, ಅವ್ರ ಭಾವನೆನ ಇದೇ ತರ ವ್ಯಕ್ತಪಡಿಸೋದವ್ರು. ಶಾಂತರಾಗಿ ಅತಿಥಿಗಳು ಬಂದಿದ್ದಾರೆ, ಅವ್ರಿಗೆ ಸ್ವಲ್ಪ ನೀರ್ ತಂದ್ಕೊಡಿ ತಂದ್ಕೊಡಿ ತಂದ್ಕೊಡಿ. ಬಹಳ ಅದ್ಭುತ ನಿಮ್ಮ ಮಾತೃಶ್ರೀ ಅವರು. ಗುಂಡಪ್ಪ, ಸ್ವಯಂ ಆಚಾರ್ಯರೇ ಬಂದಿದ್ದಾರೆ. ಹೋಗಿ ಆಶೀರ್ವಾದ ತಗೋ, ಆಚಾರ್ಯರಿಗೆ ನಮಸ್ಕಾರ ಮಾಡು.
ಮಾಲ್ತೀನಿ ಮುಂದಿನ ತಳಿ ಯಾವಾಗ ಇವಳು ತನ್ನ ಲಚ್ಚೆಯಲ್ಲಿ ಗಂಟೆ ಹಾಕೋ ಬತ್ತಳು ಎಂತ ಮತ್ತೆ ಇವಳು ಇಡೀ ಪ್ರಪಂಚನೇ ತನ್ನ ಲಚ್ಚೆಯಲ್ಲಿ ಗಂಟೆ ಹಾಕೊಂಡ್ ಬತ್ತಳೆ ಮತ್ತೆ ಇವಳು ತನ್ನ ಲಚ್ಚೆಯಲ್ಲಿ ಗಂಟೆನೆ ಹಾಕೊಂಡ್ ಬಂದಿರೋ ಮನುಷ್ಯ. ನನಗೆ ಅರ್ಥ ಆಗ್ಲಿಲ್ಲ, ಏನ್ ಹೇಳ್ತಾ ಇದ್ದಾನೆ ಹುಡುಗ? ಆಚಾರ್ಯರೇ, ಇವನು ಗುಂಡಪ್ಪ, ನನ್ನ ಆಪ್ತ ಸ್ನೇಹಿತ. ಏನ್ ಗೊತ್ತಾ, ಇವನಿಗೆ ಗಂಟೆ ಅಂದ್ರೆ ತುಂಬಾ ಇಷ್ಟ. ಯಾರ್ದಾದ್ರೂ ಪಂಚಲಿ ಗಂಟೆ ನೋಡಿದ್ರೆ ಅದನ್ನ ಕಿತ್ಕೊಂಡು ಓಡ್ ಹೋಗ್ಬಿಡ್ತಾನೆ. ಸರಿ ಗುಂಡಪ್ಪ, ನಿನ್ ಜಾಸ್ತಿ ಆಯ್ತು, ಹೋಗಿ ಆಟ ಆಡ್ಕೊ, ಹೋಗು 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 ಹೋಗು. ಹಾ ಸರಿ ಆಚಾರ್ಯರೇ, ಹೇಳಿ ಈ ವಿದೂಷಕ ಏನ್ ಸೇವೆ ಮಾಡಕ್ಕಾಗತ್ತೆ ನಿಮ್ಗೆ? ನೋಡು, ಒಂದೇ ಸಮಸ್ಯೆನ ಎದುರಿಸ್ತಾ ಇರುವಂತವ್ರಿಬ್ರು ಶತ್ರುಗಳಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸುನಾಮಿ ಅಡ್ಡ ಬರುತ್ತೆ. ಈ ರೀತಿ ಸುನಾಮಿಗಳನ್ನ ಇಬ್ರು ಒಟ್ಟಿಗೆ ಸೇರಿ ಬಗೆಹರಿಸ್ಬೇಕಲ್ವಾ? ಆಗ್ಲೇ ಬಚಾವಾಗಕ್ಕಾಗೋದು ಒಬ್ರ ಜೊತೆಗೆ ಇನ್ನೊಬ್ರು. ಅರ್ಥ ಆಯ್ತಲ್ವಾ ನಾನೇನ್ ಹೇಳ್ತಿದ್ದೀನಿ ಅಂತ? ಅರ್ಥ ಆಗ್ತಿದೆ ಆಚಾರ್ಯರೇ, ನೀವ್ ಹೇಳಿ. ನೋಡು, ಈಗ ಪರಿಸ್ಥಿತಿ ನಮ್ಮಿಬ್ಬರಿಗೂ ಬಹಳ ಕಠಿಣವಾಗಿದೆ. ನಾಳೆ ಇಬ್ರು ರಾಣಿಯರು ದರ್ಬಾರ್ಗೆ ಸಿಂಧೂರ ಪಟವನ್ನು ಹಾಕೊಂಡು ಬಂದ್ರೆ ನಿನಗೋಸ್ಕರ ಬಹಳ ದೊಡ್ಡ ಸಮಸ್ಯೆ ಎದುರು ನಿಂತಿರುತ್ತೆ ಅಂತ ಅನ್ಕೋ. ಮತ್ತೆ ಈ ಕಡೆ ಸೌಧಾಮಿನಿ ಸಿಂಧೂರ ಪಟವನ್ನು ಹಾಕೊಂಡು ನೃತ್ಯ ಪ್ರದರ್ಶನ ಮಾಡಿದ್ಲು ಅಂದ್ರೆ ಚಿಕ್ಕ ಪುಟ್ಟ ಸಮಸ್ಯೆ ನನಗೂ ಕೂಡ ಆಗತ್ತೆ ಅಂತ ಅನ್ಸುತ್ತೆ. ಚಿಕ್ಕ ಪುಟ್ಟ ಸಮಸ್ಯೆ ಇಲ್ಲ, ಅದು ದೊಡ್ಡದೇ ಆಗ್ಬೋದು, ಬಹಳ ದೊಡ್ಡ ಸಮಸ್ಯೆ ಆಗ್ಬೋದು. ಆದ್ರೆ ಆ ಸಮಸ್ಯೆಯ ಸ್ವರೂಪ ಸ್ವಲ್ಪವೂ ಬದಲಾಗೋದಿಲ್ಲ ಅಲ್ವಾ? ಸಮಸ್ಯೆ ಅಂತೂ ಅಲ್ಲೇ ನಿಂತಿರುತ್ತೆ. ಮತ್ತೆ ಈಗ ಮತ್ತೆ ಅದು ನಾವಿಬ್ರು ಸೇರಿ ಈಗ ಒಂದು ಉಪಾಯವನ್ನ ಮಾಡಬೇಕು. ಹೇಗೆ ಅಂದ್ರೆ, ನಮ್ಮ ಈ ಜೀವ ಇದೆಯಲ್ಲ, ಈ ಜಂಜಾಟದಿಂದ. ಹೇಳಿ ಆಚಾರ್ಯರೇ, ಉಪಾಯ ಹುಡುಕಿದ್ದೀರಾ ನೀವು? ಅಯ್ಯೋ, ಉಪಾಯ ಸಿಕ್ಕಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಾ ಇದ್ದೆ? ಏನ್ ಹೇಳೋದು, ನನ್ನ ಬುದ್ಧಿ ಏನು ಕೆಲಸನೇ ಮಾಡ್ತಾ ಇಲ್ಲ. ಹೌದಾ? ನೀನೇ ಏನಾದ್ರೂ ಒಂದು ದಾರಿ ಹೇಳು. ನೀನು ವಿದೂಷಕ ಅಲ್ವಾ? ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಹುಡುಕ್ತೀಯ ಅಲ್ವಾ? ತೋರ್ಸು ನಿನ್ನ ಜಾಣ್ಮೆ, ತೋರ್ಸು ಆ ತೆನಾಲಿರಾಮನ ಗಮ್ಮತ್ತು. ಕಂಡಿಡಿ ಪರಿಹಾರ ಇದಕ್ಕೆ. ಕಾಪಾಡ್ಕೋ ನಿನ್ನ ಪ್ರಾಣವನ್ನು ಮತ್ತು ನಂದೂನು. ನಿಮ್ ಪ್ರಾಣ ಏನಕ್ಕೆ? ನೋಡು, ಈಗ ಸಮಸ್ಯೆಯ ನಾಡಿ ಒಬ್ರಿಂದ ಶುರುವಾಗಿ ಇನ್ನೊಬ್ರಿಗೆ ಸೇರಿದ್ರು ಈ ರೀತಿ ಭೇದ ಭಾವ ಮಾಡೋದು ಸರಿಯಲ್ಲ ಕಣೋ ನನ್ನ ಬಂಧು. ಮರೆತು ಹೋಗು ಸ್ವಲ್ಪ ಹೊತ್ತಿಗೆ ಈ ನಮ್ಮ ಶತ್ರುತ್ವ ಎಲ್ಲ. ಮಿತ್ರನಾಗು ನನಗೆ, ಕೈ ಜೋಡಿಸು ಸ್ವಲ್ಪ ಸಮಯದವರೆಗೆ ನನ್ನ ಜೊತೆ. ಅದೇ ನಮ್ಮಿಬ್ಬರಿಗೂ ಗತಿ. ಈಗ ಈ ಸಮಸ್ಯೆಗೆ ಪರಿಹಾರ ಕಂಡಿಡಿ. ಆಚಾರ್ಯರೇ, ಪರಿಹಾರ ತಾಯಿನೇ ಹೇಳ್ತಾಳೆ. ಆದ್ರೆ ನಿಮ್ ತಾಯಿ ಮೌನ ವೃತ್ತದಲ್ಲಿದ್ದಾರಲ್ಲ. ಕಾಳಿ ಮಾತೆ ಬಗ್ಗೆ ಹೇಳ್ತಿದ್ದೀನಿ ಆಚಾರ್ಯರೇ, ನಮ್ಮೆಲ್ಲರ ತಾಯಿ. ಅವಳೇ ನಮಗೆಲ್ಲ ದಾರಿ ತೋರಿಸ್ತಾಳೆ. ತಾಯಿ ಯಾವಾಗ್ಲೂ ಮಕ್ಕಳು ಸಂಕಷ್ಟದಲ್ಲಿದ್ದಾಗ ಸುಮ್ನೆ ಕೂರಲ್ಲ ಆಚಾರ್ಯರೇ. ಈಗೆಲ್ಲ ಅವರ ಆಶೀರ್ವಾದದ ಮೇಲೆ ನಿಂತಿದೆ ಆಚಾರ್ಯರೇ. ನಂಬಿಕೆ ಇಡಿ, ನಾಳೆಯ ಸೂರ್ಯೋದಯ ತುಂಬಾನೇ ಬದಲಾವಣೆ ತರುತ್ತೆ ಗುರುವರಿಯ. ಇವತ್ತು ಆ ಚಿನ್ನದೇವಿಯ ಸೊಕ್ಕು ಖಂಡಿತವಾಗ್ಲೂ ಮುರಿಯತ್ತೆ. ಯಾವಾಗ ಎಲ್ರಿಗೂ ಗೊತ್ತಾಗುತ್ತೋ ಮಹಾರಾಜರು ಬಯಸೋದು, ಅವರ ನಿಜವಾದ ಇಷ್ಟ ಮತ್ತೆ ಅವರ ಪ್ರೀತಿ ಯಾರು ಅಂತ, ಈ ಸಿಂಧೂರ ಪಟ್ಟ ಸ್ವಯಂ ಘೋಷಣೆ ಮಾಡುತ್ತೆ ವಿಜಯನಗರ ರಾಜ್ಯದ ವಾಸ್ತವಿಕ ಮಹಾರಾಣಿ ಯಾರು ಅಂತ. ಇವತ್ ಗೊತ್ತಾಗತ್ತೆ ತಿರುಮಲಂಬಾಗೆ ಮಹತ್ವಪೂರ್ಣ ಯಾರು ಅಂತ, ದೊಡ್ಡೋಳ್ ಯಾರು ಅಂತ, ಮಹಾರಾಜರಿಗೆ ಪ್ರಿಯವಾದವ್ರು ಯಾರು ಅಂತ. ಇವತ್ತು ನಿರ್ಧಾರ ಆಗೇ ಆಗುತ್ತೆ. ಈ ರಾಜ ನರ್ತಕಿ ಸೌದಾಮಿನಿಗೆ ಈ ದರ್ಬಾರಿನಲ್ಲಿ ಏನ್ ಸ್ಥಾನ ಇದೆ ಅಂತ. ಇಬ್ಬರು ರಾಣಿಯರ ಮೇಲೆ ಖಂಡಿತ ಸಿಡಿಲು ಬಿದ್ದಂಗ ಆಗುತ್ತೆ. ಇಬ್ರು ಸುಟ್ಟಿ ಬೂದಿಯಾಗಿ ಹೋಗ್ಬಿಡ್ತಾರೆ. ಯಾಕಂದ್ರೆ ಇವತ್ತು ಎಲ್ಲರ ದೃಷ್ಟಿ ಖಂಡಿತವಾಗ್ಲೂ ನನ್ ಮೇಲೆ ಇರುತ್ತೆ, ರಾಜ ನರ್ತಕಿ ಸೌದಾಮಿನಿ ಮೇಲೆ. ಮಹಾರಾಜ ಕೃಷ್ಣದೇವರಾಯ ಆಗಮಿಸುತ್ತಿದ್ದಾರೆ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಪಂಡಿತ ರಾಮಕೃಷ್ಣ, ಧನ್ಯವಾದ. ನೀವು ನಮ್ಮ ಸಮಸ್ಯೆಗೆ ಪರಿಹಾರ ಹುಡುಕಿದ್ದೀರಿ. ಋಣಿ ನಾವು ನಿಮಗೆ.
ಮಾತು ನೀಡುತ್ತೇವೆ. ಸಮಯ ಬಂದಾಗ ಈ ಋಣ ಖಂಡಿತ ತೀರಿಸಿಕೊಳ್ಳುತ್ತೇವೆ. ನಾನಂತೂ ಕೇವಲ ನನ್ನ ಅನ್ನದಾತನಿಗೆ ಮಾಡಬೇಕಾಗಿರೋ ಕರ್ತವ್ಯನ ಮಾಡಿದೆ ಅಷ್ಟೇ ಮಹಾಪ್ರಭು. ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜರ ಸಂತೋಷ ನೋಡೋದಕ್ಕೆ ಯೋಗ್ಯವಾಗಿದೆ ರಾಮ. ಯಾವ ಕ್ಷಣದಲ್ಲಿ ಈ ಮುಖದ ಮೇಲಿರೋ ನಗು ಅಳಿಸಿ ಹೋಗುತ್ತೋ ಅದ್ರ ಭಾವನೆನೂ ಕೂಡ ಅರ್ಥ ಮಾಡ್ಕೋಬೇಕು. ನನಗೆ ಅದ್ರ ಬಗ್ಗೆನೇ ಯೋಚನೆ ಆಗೋಗಿದೆ ಬಂಧು. ಮಹಾರಾಣಿ ಚಿನ್ನಾದೇವಿ ಆಗಮಿಸುತ್ತಿದ್ದಾರೆ. ಮಹಾರಾಣಿ ತಿರುಮಲಾಂಬ ಆಗಮಿಸುತ್ತಿದ್ದಾರೆ. ಇದು ಏನೂ ಅಲ್ಲ ಪ್ರಿಯ. ನೀವು ನಮಗೆ ಹೇಳಿದರೆ ನಾವು ಚಂದ್ರನನ್ನೇ ತಂದು ನಿಮಗೆ ಹಣೆಯ ಶೃಂಗಾರವಾಗಿ ಮಾಡುವೆವು. ಸೃಷ್ಟಿಯ ಅದ್ಭುತ ರತ್ನದ ಹಣೆಯ ಮೇಲೆ ಈ ಸಿಂಧೂರ ಪಟ್ಟ ಅಲ್ಲ, ಈ ಅಮೂಲ್ಯವಾದ ಸಿಂಧೂರ ಪಟ್ಟ ಎಷ್ಟು ಸುಂದರವಾಗಿ ಕಾಣುತ್ತದೆ. ಮಹಾರಾಜರೇ, ನೃತ್ಯ ಪ್ರದರ್ಶನಕ್ಕೆ ಸಮಯ ಆಗಿದೆ. ನಾನು ಆದರಣೀಯ ಮಹಾರಾಣಿಯರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ಈ ಇನ್ನೊಂದು ಸಿಂಧೂರ ಪಟ್ಟಿ ಎಲ್ಲಿಂದ ಬಂತು? ಈಗ ರಾಣಿ ತಿರುಮಲಂಬ ಹಾಕೊಂಡಿರೋದು? ನಾನ್ ಕೂಡ ಇದೇ ಪ್ರಶ್ನೆ ಕೇಳ್ತಿದ್ದೀನಿ. ಇನ್ನೊಂದು ಸಿಂಧೂರ ಪಟ್ಟ ಎಲ್ಲಿಂದ ಬಂತು? ಈಗ ಇವ್ರು ಹಾಕೊಂಡಿರೋದು? ನೃತ್ಯ ಶಿರೋಮಣಿ, ಸಂಗೀತ ಸಾರಿಣಿ, ವಿಜಯನಗರ ದರ್ಬಾರದ ಸಾಂಸ್ಕೃತಿಕ ಶೋಭೆ, ತಾಳದ ಕಿರೀಟ, ಸ್ವರಗಳ ಶಬ್ದಕೋಶದ ಕೂಗು. ರಾಜನರ್ತಕಿ ಸೌದಾಮಿನಿ ದೇವಿ ತಮ್ಮ ನೃತ್ಯ ಪ್ರದರ್ಶನವನ್ನ ಆರಂಭಗೊಳಿಸುತ್ತಾರೆ.
ತಡ ಯಾಕೆ ಮಹಾರಾಜ್ರೆ? ಈಗ ನಾವು ನೃತ್ಯ ಶುರು ಮಾಡೋಣ ಅಲ್ವೇ? ಹೌದು, ನಾವು ಅದೇ ಹೇಳುತ್ತಿದ್ದೇವೆ. ನೃತ್ಯ ಆರಂಭವಾಗಲಿ. ಹಾ ಮಹಾರಾಜ್ರೆ. Dim tam, lit takadim takadim tam, lit takadim tadim tam, lit takadim takadim tam, lit takadim tam tari, jun tam tari, jun tam tari, jun tam tari, jun tam tari. ಪಂಡಿತ ರಾಮಕೃಷ್ಣ, ಏನಾಗುತ್ತಿದೆ ಇಲ್ಲಿ? ಇಷ್ಟೊಂದು ಸಿಂಧೂರ ಪಟ್ಟ ಹೇಗೆ? ಕ್ಷಮಿಸಿ ಮಹಾಪ್ರಭು, ಆದ್ರೆ ಈ ದರ್ಬಾರ್ನಲ್ಲಿ ನಿಮ್ ಪ್ರಶ್ನೆಗೆ ಒಬ್ರೇ ಉತ್ತರ ಕೊಡೋಕ್ ಸಾಧ್ಯ ಮಹಾಪ್ರಭು. ಅದೆಲ್ಲ ಅವರಿಂದಾನೇ ಆಗಿದ್ದು ಮಹಾಪ್ರಭು. ಯಾರು ಅದು? ಆಚಾರ್ಯರೇ, ಹೇಳಿ ಮಹಾರಾಜರಿಗೆ, ಯಾಕೆ ಈ ತರ ಸುಮ್ನೆ ಕೂತಿದ್ದೀರಾ ನೀವು? ಆಚಾರ್ಯರೇ? ಹಾ ಹೌದು ಮಹಾಪ್ರಭು, ಸದ್ಯಕ್ಕೆ ಆಚಾರ್ಯರೇ ನಿಮ್ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾರೆ ಮಹಾಪ್ರಭು. ಈ ಲೀಲೆಗೆ ಆಚಾರ್ಯರೇ ಸೂತ್ರಧಾರರು. ಆಚಾರ್ಯರೇ, ಹೇಳಿ ನೆನ್ನೆ ಮಾತಾಡಿದೇನು ಅಂತ. ನನ್ನ ಮತ್ತೆ ನಿಮ್ ಮಧ್ಯೆ ನಡೀತಲ್ವಾ? ತಾಯಿಯಂತೂ ತನ್ನ ಮಕ್ಕಳು ಸಂಕಷ್ಟದಲ್ಲಿದ್ದಾಗ ಸುಮ್ನೆ ಇರಲ್ಲ ಆಚಾರ್ಯರೇ. ಈಗ ಅವಳೇ ದಾರಿ ತೋರಿಸ್ತಾಳೆ. ಆದ್ರೆ ಒಂದ್ ವೇಳೆ ತೋರಿಸ್ಲಿಲ್ಲ ಅಂದ್ರೆ ನಾಳೆ ಸೌದಾಮಿನಿ ಆ ಸಿಂಧೂರ್ ಪಟನ ಹಾಕೊಂಡು ಬಂದ್ಬಿಟ್ರೆ ಮತ್ತೆ ನನ್ನ ಕತೆ ಆಗೋಗುತ್ತೆ. ರಾಮ ಸತ್ಯ. ನಂಬಿಕೆ ಆಚಾರ್ಯರೇ, ನಂಬಿಕೆ ಇಡಿ ನೀವು. ನಂಬಿಕೆಯಲ್ಲಿ ದೊಡ್ಡ ಶಕ್ತಿ ಇದೆ. ನಿಮ್ ಸಮಸ್ಯೆಗೆ ಪರಿಹಾರನ ತಾಯಿನೇ ತೋರಿಸಿದಾಳೆ. ದಾರಿ ತೋರ್ಸಾಗಿದೆ ನಿಮ್ಗೆ. ನಿಜವಾಗ್ಲೂ? ಹಾಗಾದ್ರೆ ಹೇಳು, ಬೇಗ ಹೇಳು, ಆ ಸಮಸ್ಯೆಗೆ ಪರಿಹಾರ ಏನು ಅಂತ. ಇಲ್ ಕೇಳಿ, ವಿಷಯ ವಸ್ತುದಲ್ಲ, ಆಕರ್ಷಣೆಯದಾಗಿರುತ್ತೆ ಆಚಾರ್ಯರೇ. ಹಾ, ಇದ್ರೆ ಆಕರ್ಷಣೆ ಹೋಗ್ಬಿಟ್ರೆ ಮೌಲ್ಯ ಹೋಯ್ತು. ಆ ಮೌಲ್ಯ ಹೋಗ್ಬಿಟ್ರೆ ಎಲ್ಲ ವಿವಾದಗಳು ಸಮಾಪ್ತಿ. ನೀವು ಸಿಂಧೂರ ಪಟ್ಟಿಯ ಆಕರ್ಷಣೆನ ಸಮಾಪ್ತಿ ಮಾಡ್ಬೇಕು ಆಚಾರ್ಯರೇ. ಅದಕ್ಕಿರೋ ಮೌಲ್ಯನ ಕಡಿಮೆ ಮಾಡ್ಬೇಕು ಆಚಾರ್ಯರೇ. ಎಷ್ಟ್ ಕಡಿಮೆ ಅಂದ್ರೆ ಇಬ್ರು ಮಹಾರಾಣಿಯರು ಇನ್ ಯಾವತ್ತೂ ಕೂಡ ಸಿಂಧೂರ ಪಟ್ಟಿ ಕಡೆ ನೋಡ್ಲೇಬಾರ್ದು. ಹೇಗೆ? ನಿಮಗೆಲ್ಲ ವಿಚಾರನ ನಾನೇ ಹೇಳ್ಬೇಕು ಆಚಾರ್ಯರೇ. ನಿಮ್ ಬುದ್ಧಿನ ಸ್ವಲ್ಪ ಉಪಯೋಗಿಸಿ. ಅಲ್ಲ, ನೀನಿನ್ನು ವಿವರವಾಗಿ ನನಗೆ ಹೇಳು, ಆಗ ನನಗೆ ಅರ್ಥ ಆಗುತ್ತೆ ನೀನ್ ಏನ್ ಹೇಳಕ್ ಬರ್ತಿದ್ಯಾ ಅಂತ. ಆಗ ಉಪಯೋಗಿಸ್ತೀನಿ ನನ್ನ ಬುದ್ಧಿ. ಹೇಳು, ಮುಂದಕ್ಕೆ ಹೇಳು. ಯೋಚನೆ ಮಾಡಿ, ನಾಳೆ ಅದೇ ಸಿಂಧೂರ ಪಟ್ಟಿಲಿ ಇಬ್ರು ರಾಣಿಯರು ಸೌದಾಮಿನಿನ ಬಿಟ್ಟು ದರ್ಬಾರಲ್ಲಿ ಉಪಸ್ಥಿತ ಇರೋ ಎಲ್ಲಾ ಮಹಿಳೆಯರು ಕೂಡ ಹಾಕೊಂಡ್ರೆ ದರ್ಬಾರ್ನ ಆಚೆ ಈಚೆ ಕಾಣಿಸ್ಕೊಳ್ಳೋ ಎಲ್ಲಾ ಮಹಿಳೆಯರು ಅದೇ ತರ ಸಿಂಧೂರ ಪಟ್ಟಿನ ಹಾಕೊಂಡ್ ಬಂದ್ರೆ
ಆಗ ಅವಾಗ ಎಲ್ಲಿ ತನಕ ಆ ಸಿಂಧೂರ ಪಟ್ಟಿ ದಾಸಿಯರು ಹಾಕೊಳ್ತಾರೋ ಆ ಸಿಂಧೂರ ಪಟ್ಟಿ ಮೇಲೆ ಇಬ್ರು ರಾಣಿಯರು ಮತ್ತೆ ಆ ಸೌದಾಮಿನಿ ದೇವಿಗೆ ಅದ್ರ ಮೇಲೆ ಆಸೆ ಉಳ್ಕೊಳುತ್ತಾ? ವಾ ವಾ ವಾ, ಬಹಳ ಒಳ್ಳೆ ಉಪಾಯನೇ ಹುಡುಕಿದ್ಯಾ ನೀನು. ಆದ್ರೆ ಒಂದೇ ದಿನದಲ್ಲಿ ಅಷ್ಟು ಸಿಂಧೂರ ಪಟ್ಟಗಳನ್ನ ಹೇಗ್ ತಯಾರಿಸೋದು? ಕ್ಷಮಿಸಿ ಆಚಾರ್ಯರೇ, ನಿಮಗೆ ಖಂಡಿತವಾಗ್ಲೂ ವಯಸ್ಸಾಗಿದೆ. ಈ ಪ್ರತಿ ಸರಿ ಪದೇ ಪದೇ ನನ್ನ ವಯಸ್ಸಿನ ಬಗ್ಗೆ ಹೇಳೋಂತ ಅಗತ್ಯ ಇದೆಯೇನೋ? ಮತ್ತಿಲ್ಲ ಅಂದ್ರೆ ಏನು ಮಾತೆ ಹೀಗಾಡ್ತೀರಾ? ನೀವ್ ಯಾರು ಅಂತ ಮರ್ತು ಹೋಗ್ಬಿಟ್ರಾ? ಯಾರು? ಕುಲಗುರುಗಳು. ಹೌದು. ರಾಜ ಪುರೋಹಿತರು. ಹೌದು, ಸರಿನೇ. ಅರೆ, ನಿಮ್ ಮಾತಿಗಷ್ಟು ಬೆಲೆ ಇಲ್ವಾ? ನೀವ್ ಆದೇಶ ಕೊಟ್ರೆ ಎಲ್ಲದೂ ಮಾಡ್ಬಿಡ್ತಾರೆ. ಅಂತದ್ರಲ್ಲಿ ಈ ಸಿಂಧೂರ ಪಟ್ಟಿ ಯಾವ ಲೆಕ್ಕ? ಖಂಡಿತ ಸರಿಯಾಗಿ ಹೇಳಿದೆ. ರಾಜಗುರು ತಾತಾಚಾರ್ಯ ನಾನು. ನನಗೆ ಯಾವುದು ಅಸಂಭವ ಅಲ್ಲ. ಖಂಡಿತವಾಗ್ಲು ನಾನು ಮಾಡಿಸ್ತೀನಿ, ಸಿಂಧೂರ ಪಟವನ್ನ ಮಾಡಿಸ್ತೀನಿ, ಬಹಳಷ್ಟು ಮಾಡಿಸ್ತೀನಿ. ಆದ್ರೆ ನಿಮಗೆ ಹೇಳಿದ್ದೆ ಅಲ್ವಾ ನಿಮ್ ಬುದ್ಧಿನ ಸ್ವಲ್ಪ ಉಪಯೋಗಿಸಿ ಅಂತ. ಉಪಯೋಗಿಸ್ತೀನಿ, ಆಮೇಲೆ ಉಪಯೋಗಿಸ್ತೀನಿ. ಈಗ ನನ್ನ ಅನುಮಾನಗಳನ್ನ ದೂರ ಮಾಡೋಪ್ಪ. ಸಿಂಧೂರ ಪಟಗಳನ್ನ ಹಂಚೋದು ಹೇಗೆ? ಮತ್ತೆ ಈ ಸಿಂಧೂರ ಪಟನ ಹಂಚೋದಕ್ಕೆ ಕಾರಣ ಏನು ಅಂತ ಕೊಡೋದು? ಇಲ್ಲಿ ಕೇಳಿ, ಹೇಳ್ತೀನಿ ಏನ್ ಹೇಳ್ಬೇಕು ಅಂತ. ಏನಾಯ್ತು ಆಚಾರ್ಯರೇ? ಮಹಾರಾಜರು ಪ್ರಶ್ನೆಗೆ ಉತ್ತರ ಕೊಡಿ. ಹೇಳಿ, ಇಲ್ಲಿ ಏನಾಗ್ತಿದೆ ಅಂತ. ಈ ಸಿಂಧೂರ ಪಟ್ಟಿ ಎಲ್ಲಿಂದ, ಯಾಕೆ, ಹೇಗ್ ಬಂತು ಅಂತ. ಆ ತಾಯಿ ಆದೇಶ ಮಹಾರಾಜ್ರೆ. ಆ ಮಹಾತಾಯಿ ಆದೇಶವನ್ನ ಹೇಗ್ ತಿರಸ್ಕರಿಸೋಕಾಗತ್ತೆ? ಆಚಾರ್ಯರೇ, ನಮಗೆ ಏನು ಅರ್ಥವಾಗುತ್ತಿಲ್ಲ. ಮಹಾರಾಜ್ರೆ, ನಿನ್ನೆ ನಾವು ಮಂದಿರದಲ್ಲಿ ಆರಾಧನೆ ಮಾಡ್ತಿದ್ವಿ. ಮತ್ತೆ ಆಗ ಏನಾಯ್ತು ಅಂದ್ರೆ ಮಹಾಕಾಳಿ ಉಪಸ್ಥಿತಳಾಗಿದ್ದಾಳೆ ಏನೋ ಅನ್ನೋ ಅಲೌಕಿಕ ಅನುಭವ ಆಯ್ತು ನಮಗೆ. ಆ ತಾಯಿ ನಮಗೆ ಹೇಳಿದ್ಲು, ಹೇ ತಥಾಚಾರ್ಯ, ಇದೇನ್ ನಡೀತಾ ಇದೆ? ಏನ್ ಮಾಡ್ತಾ ಇದ್ದೀರಾ? ನಾವು ನಿಮಗೆ ಧರ್ಮವನ್ನ ಕಾಪಾಡುವಂತಹ ಕೆಲಸ ಕೊಟ್ಟಿದ್ದೀವಿ, ಮತ್ತೆ ನೀನಿದ್ದು ಸಹ ಈ ಅಧರ್ಮ ನಡೀತಾ ಇದೆ. ಯಾಕೆ? ಹೆಣ್ಣು ಮಕ್ಕಳು ಹಣೆಗಿಡುವಂತಹ ಸಿಂಧೂರ ಚೂರ್ಣ ಬರೀ ರಾಜಮನೆತನಕ್ಕೆ ಸೀಮಿತವಲ್ಲ. ಈ ಸಿಂಧೂರ ಪಟ ಮದುವೆಯಾಗಿರುವಂತಹ ಪ್ರತಿಯೊಂದು ಹೆಣ್ಣಿನ ಅಧಿಕಾರ, ಪ್ರತಿಯೊಂದು ಮಾತೆಯ ಹಣೆಯ ಮೇಲೆ ಶೋಭಿಸುವಂತದ್ದು. ಸದಾ ಸೌಭಾಗ್ಯವತಿಯಾಗಿರಬೇಕು. ಮತ್ತು ಈ ನನ್ನ ಆಶೀರ್ವಾದ ಜಗತ್ತಿನ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಸಮಾನವಾಗಿರುತ್ತೆ. ಮತ್ತೆ ಈ ಭೇದ ಭಾವ ಯಾಕೆ? ತಾಯಿ ನಮಗೆ ಆದೇಶ ಕೊಟ್ಲು. ಆ ತಾಯಿ ಹೇಳಿದ್ಲು, ಹೇ ತಥಾಚಾರ್ಯ, ನಾನು ನಿನಗೆ ಆದೇಶ ಕೊಡ್ತಾ ಇದ್ದೀನಿ. ಈ ರೀತಿಯ ಸಿಂಧೂರ ಪಟ ರಾಜ್ಯದ ಪ್ರತಿಯೊಂದು ಹೆಣ್ಣು ಮಗುವಿನ ತಲೆ ಮೇಲೆ ಶೋಭಿಸುವಂತಾಗಬೇಕು ಅಂತ. ಇಲ್ಲವಾದಲ್ಲಿ ನನಗೆ ಕೋಪ ಉಂಟಾಗುತ್ತೆ. ಅನಂತರ ತಾಯಿ ಎಚ್ಚರಿಕೆ ಕೊಟ್ಟಿಲ್ಲ ಅಂತ ಹೇಳಬಾರ್ದು ನೀನು. ಮತ್ತು ಇಷ್ಟೆಲ್ಲವನ್ನ ಹೇಳಿ ಆ ತಾಯಿ ಅದೃಶ್ಯವಾದಳು. ಮತ್ತೆ ನಾವು ಸಹ ಸಮಯವನ್ನ ವ್ಯರ್ಥ ಮಾಡದೆ ಕೂಡಲೇನೆ ವಿದೂಷಕ ರಾಮಕೃಷ್ಣನನ್ನ ಸಂಪರ್ಕ ಮಾಡಿ ಮತ್ತು ಈತನ ಸಹಾಯದೊಂದಿಗೆ ಸಿಂಧೂರ ಪಟಗಳನ್ನ ಸಿದ್ಧಪಡಿಸಿದ್ವಿ. ಮತ್ತು ರಾಜ್ಯದ ಎಷ್ಟು ಸ್ತ್ರೀಯರಿದರೋ ಅವರೆಲ್ಲರಿಗೂ ಹಂಚಿಬಿಟ್ವಿ. ಅಷ್ಟೇ, ನಾವಂತೂ ಆ ತಾಯಿಯ ಆದೇಶವನ್ನ ಪಾಲಿಸಿದ್ವಿ. ಅದಕ್ಕಾಗಿಯೇ ಆಚಾರ್ಯ ತಾತಾಚಾರ್ಯರು, ಅದಕ್ಕಾಗಿಯೇ ನೀವು ಈ ಕುಲದ ಕುಲಗುರು ಆಗಿದ್ದೀರಿ. ಕುಲದ ಧನದ ರಕ್ಷೆ ಹಾಗೂ ದೇವತೆಗಳ ಆಶೀರ್ವಾದ, ಸೌಭಾಗ್ಯ ಕೇವಲ ನಿಮ್ಮಿಂದ ಮಾತ್ರ. ನೀವೇ ಅದು. ಈ ರಾಜ ಪರಿವಾರದ ಅದರ ಅನಿಷ್ಟಗ್ರಹದ ಮಧ್ಯೆ ನಿಂತಿರುವ ಬೆಟ್ಟ. ನೀವು ಇರುವವರೆಗೆ ಆಚಾರ್ಯ ತಾತಾಚಾರ್ಯರೇ, ಅಲ್ಲಿಯವರೆಗೆ ಯಾವ ಅನಿಷ್ಟವೂ ಈ ಪರಿವಾರವನ್ನು ಏನು ಮಾಡಲು ಸಾಧ್ಯವಿಲ್ಲ. ನಮಗೆ ಗರ್ವವಿದೆ ನಿಮ್ಮ ಮೇಲೆ. ನಾವು ಅತ್ಯಂತ ಪ್ರಸನ್ನರಾಗಿದ್ದೇವೆ ನಿಮ್ಮ ಮೇಲೆ. ನನ್ನದೇನಿದೆ ಮಹಾರಾಜರೇ, ನಾನಂತೂ ನಿಮಿತ್ತ ಮಾತ್ರ. ಆ ತಾಯಿಯ ಆದೇಶವಾಯ್ತು, ನಾನದನ್ನ ಮಾಡದೆ. ಆದ್ರೆ ಒಂದು ವಿಚಾರ ಮಹಾರಾಜರೇ, ಈ ಒಂದು ಶುಭ ಕಾರ್ಯದ ಸಂಪೂರ್ಣ ಯಶಸ್ಸು
ಅದು ಬರೀ ಕೇವಲ ಜಗನ್ಮಾತೆಗೆ ಸೇರ್ಬೇಕು. ತಾಯಿ ಹಾಗೂ ನೀವು ಪಂಡಿತ ರಾಮಕೃಷ್ಣ, ನೀವು ಈ ಶುಭ ಕಾರ್ಯದಲ್ಲಿ ತಾತಾಚಾರ್ಯರಿಗೆ ಸಹಾಯ ಮಾಡಿದ್ದೀರಿ. ಅದರಿಂದ ನಾವು ನಿಮ್ಮಿಂದಲೂ ಪ್ರಸನ್ನರಾಗಿದ್ದೇವೆ. ನನ್ನ ಸೌಭಾಗ್ಯ ಮಹಾಪ್ರಭು. ಆದರೆ ಏನು ಪಂಡಿತ ರಾಮಕೃಷ್ಣ? ಮಾತು ಇಷ್ಟೇ ಅಲ್ಲ, ಮಾತಿನ್ನು ಮುಗ್ದು ಹೋಗಿಲ್ಲ ಮಹಾಪ್ರಭು. ಮಹಾರಾಜರಿಗೆ ಇನ್ನೂ ವಿಷಯಗಳು ತಿಳ್ಕೋಬೇಕಾಗಿದ್ದು ಸಾಕಷ್ಟಿದೆ. ಒಂದ್ ವೇಳೆ ಮಹಾರಾಜರು ಆಜ್ಞೆ ಕೊಟ್ರೆ? ಆಜ್ಞೆ ಇದೆ ಪಂಡಿತ ರಾಮಕೃಷ್ಣ, ಹೇಳಿ ಏನದು? ಸ್ವಲ್ಪ ಕಾಲಾವಕಾಶ ಕೊಡಿ ಮಹಾಪ್ರಭು, ಈಗ್ಲೇ ಎಲ್ಲ ನಿಮ್ ಮುಂದೆನೆ ಬರುತ್ತೆ. ಮಂತ್ರಿವರ್ಯ, ನಾನ್ ನಿಮ್ಮ ಈ ಖಡ್ಗನ ತಗೋಬೋದಾ? ಇಲ್ಲ, ಯಾಕೆ? ಪ್ರಶ್ನೆ ಕೇಳ್ಬೇಡಿ ಮಾನ್ಯವರ್ಯ, ದಯವಿಟ್ಟು ನಿಮ್ ಖಡ್ಗನ ನನಗೆ ಕೊಡಿ. ಇದನ್ ತಗೊಳ್ಳಿ. ಶಸ್ತ್ರ ಮತ್ತೆ ಶಾಸ್ತ್ರದಲ್ಲಿ ಅಂತರ ಏನಿಲ್ಲ ಮಾನ್ಯವರ್ಯ, ಆದ್ರೆ ಅದನ್ನ ಸರಿಯಾದ ಸಮಯಕ್ಕೆ ಬಳಸ್ಕೊಳ್ಳೋದು ಗೊತ್ತಾಗ್ಬೇಕು. ನಿನ್ ಚಾಲಾಕಿತನ ತೋರ್ಸೋ ಮೂರ್ಖತನ ನನ್ನ ಹತ್ರ ಮಾಡ್ಬೇಡ ನೀನು, ಇಲ್ಲಾಂದ್ರೆ ಪಂಡಿತನಾಗಿ ನಾನು ನಿನ್ನ ಅಂತ್ಯ ಸಂಸ್ಕಾರನೂ ಮಾಡ್ಬೇಕಾಗತ್ತೆ. ನಡಿ. ಪಂಡಿತ ರಾಮಕೃಷ್ಣ, ಏನಾಗುತ್ತಿದೆ? ಯಾರು ಈ ವ್ಯಕ್ತಿ? ಕ್ಷಮಿಸಿ ಮಹಾಪ್ರಭು, ಸ್ವಯಂ ನೀವೇ ನಿಮ್ ಕಣ್ಣಾರೆ ನೋಡಿ ಈ ವ್ಯಕ್ತಿ ಯಾರು ಅಂತ. ಒಂದು ಸಂಧಿ ಯಾಚನೆ ಇದೆ ಮಹಾರಾಜರೇ. ರಾಜಮಾತೆ ನಿಮ್ಮ ರಾಜ್ಯದ ಜೊತೆ ಸಂಧಿಗಾಗಿ ಬಯಸುತ್ತಾರೆ. ಮಹಾರಾಜರೇ, ಇವನು ಸಂದೇಶ ನೀಡೋದಿಕ್ ಬಂದಿರೋನು. ಇವನು ಅವರ ರಾಜಮಾತೆಯ ಸಂದೇಶ ತಗೊಂಡ್ ಬಂದಿದ್ನಲ್ಲ, ಮತ್ತೆ ಉಡುಗೊರೆ ರೂಪದಲ್ಲಿ ಆ ಸಿಂಧೂರ ಪಟ್ಟಿಯನ್ನ ಕೂಡ. ಹೌದು ಮಂತ್ರಿವರ್ಯ, ಅವನು ಇವನೇ. ಆದ್ರೆ ದೌರ್ಭಾಗ್ಯ ಏನು ಅಂದ್ರೆ ಆ ಇಬ್ರು ಕೂಡ ಸುಳ್ಳು. ಇವನು ಸುಂದರಗಡದ ಸಂದೇಶವಾಹಕ ಅಲ್ಲ, ಮತ್ತೆ ಸುಂದರಗಡದ ರಾಜಮಾತೆ ಯಾವುದೇ ತರದ ಒಪ್ಪಂದ ಮಾಡೋಕೆ ಕಳಿಸಿಲ್ಲ. ಇವನು ಸುಂದರಗಡದ ರಾಜಮಾತೆ ಕಳಿಸಿರೋ ಕುತಂತ್ರಿ, ಮತ್ತೆ ಇವನ್ ತಂದಿರೋ ಪ್ರಸ್ತಾವ ಅವರ ಸಂಯೋಜಿತ ಷಡ್ಯಂತ್ರ. ಇದು ಏನು ಹೇಳುತ್ತಿರುವಿರಿ ಪಂಡಿತ ರಾಮಕೃಷ್ಣ? ದೌರ್ಭಾಗ್ಯ ಏನು ಅಂದ್ರೆ ಇದೇ ಸತ್ಯ ಮಹಾಪ್ರಭು. ಸುಂದರಗಡದ ರಾಜಮಾತೆ ವಿಜಯನಗರದ ಮೇಲೆ ದ್ವೇಷ ಇಟ್ಟಿದ್ದಾರೆ. ಮಹಾರಾಜರೇ ಪ್ರಬಲ ಶತ್ರು ಅಂತ ಭಾವಿಸಿದ್ದಾರೆ. ಸಾಮಧಾನ ದಂಡ ಭೇದ ಏನೇ ಆಗಿರ್ಲಿ, ವಿಜಯನಗರದ ರಾಜ್ಯದಲ್ಲಿ ದ್ವೇಷದ ವಿಷವನ್ನ ಯಾವ ರೀತಿ ಹರಡಬೇಕು ಅನ್ಕೊಂಡಿದ್ದಾರೆ ಅಂದ್ರೆ ವಿಜಯನಗರದ ಮೂಲವೇ ಬಲಹೀನ ಆಗ್ಬೇಕು ಅಂತ. ಒಂದ್ ವೇಳೆ ವಿಜಯನಗರದಲ್ಲಿ ಆಂತರಿಕ ದ್ವೇಷ ಸೃಷ್ಟಿ ಆದ್ರೆ ಅವಾಗ ಅವರಿಗೆ ವಿಜಯನಗರದ ಮೇಲೆ ವರ್ಚಸ್ಸನ್ನ ಸಾಧಿಸೋಕೆ ಸುಲಭವಾಗತ್ತೆ. ಮತ್ತೆ ಈ ಪ್ರಸ್ತಾವನೆ, ಮತ್ತೆ ಈ ಸಿಂಧೂರ ಪಟ್ಟಿ ರಾಜಮಾತೆಯ ಷಡ್ಯಂತ್ರದ ಒಂದು ಪ್ರಯತ್ನ ಆಗಿದೆ ಮಹಾಪ್ರಭು. ಈ ವಿಚಾರ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಒಂದ್ ವೇಳೆ ಈ ಮಹಾಶಯ ಸಂತೆಯಲ್ಲಿ ನನಗೆ ಸಿಗ್ಲಿಲ್ಲ ಅಂದಿದ್ರೆ, ನಿನ್ನೆ ನೀವು ಕೊಟ್ಟಿರೋ ಹಣ್ಣು ಚೆನ್ನಾಗಿರ್ಲಿಲ್ಲ. ಏನಾಯ್ತಣ್ಣ? ನೋಡ್ಕೊಂಡು ಹೋಗಿ. ಕ್ಷಮಿಸಿ, ನಾನು ಸ್ವಲ್ಪ ಶೀಘ್ರದಲ್ಲಿ.
ಅಯ್ಯೋ ಮಹಾಶಯ, ಇದು ನಮ್ಮ ರಾಜಮಾತೆ ಕಡೆಯಿಂದ ಕಳಿಸಲ್ಪಟ್ಟ ಅತ್ಯಮೂಲ್ಯವಾದ ಸಿಂಧೂರ ಪಟ್ಟ ಮಹಾರಾಜರೇ. ಇದನ್ನು ವಿಶೇಷವಾಗಿ ಮಹಾರಾಣಿಯವರಿಗೋಸ್ಕರ ಮಾಡಲ್ಪಟ್ಟಿದೆ. ಆದರಣೀಯ ರಾಜಮಾತೆಗೆ ಸಹಸ್ರ ನಮಸ್ಕಾರ. ನೀವು ಹೇಗೆ ಅನ್ಕೊಂಡಿದ್ದೀರೋ ಹಾಗೆ ಎಲ್ಲ ನಡೀತಾ ಇದೆ. ಒಪ್ಪಂದದ ವಿಚಾರ ಇಟ್ಕೊಂಡು ಷಡ್ಯಂತ್ರ ಮಾಡಿ ಸಿಂಧೂರ ಪಟ್ಟಿಯ ಆಟ ಆಡಿದ್ವಿ. ಅದರಲ್ಲಿ ಇಬ್ರು ಮಹಾರಾಣಿಯರು ಸುಲಭವಾಗಿ ಸಿಕ್ಕಾಕೊಂಡ್ರು. ಅವರಿಬ್ಬರ ಮಧ್ಯೆ ಸಿಕ್ಕಾಕೊಂಡಿರೋ ಶ್ರೀಕೃಷ್ಣ ದೇವರಾಯ, ಸಿಂಧೂರ ಪಟ್ಟಿ 1, ರಾಣಿಯವರು 2. ಅದ್ಭುತ ಮಾತೆ. ಎಂತ ಆಟ ಆಡದ್ರಿ ನೀವು? ಅರಮನೆಯ ಹೆಣ್ಣು ಮಕ್ಕಳನ್ನ ಗುರಿಯಾಗಿಸ್ಕೊಂಡು ಮತ್ತೆ ಸ್ತ್ರೀ ಅಧಿಕಾರನ ಬಳಸ್ಕೊಂಡು ಮತ್ತೆ ಅರಮನೆಯಲ್ಲಿ ಎಂತ ಬೀಜ ಬಿತ್ತಿದ್ರಿ ಅಂದ್ರೆ ಅದು ಬೆಳೀತಾ ಬೆಳೀತಾ ಅದು ಪೂರ್ತಿ ರಾಜ್ಯದ ಸುಖ ಶಾಂತಿ ನಾಶ ಮಾಡತ್ತೆ. ಮತ್ತಾಗತ್ತೆ ವಿಜಯನಗರದ ಮೇಲೆ ನಮ್ಮ ಆಕ್ರಮಣ. ದುರ್ಬಲ ಮತ್ತೆ ತನ್ನ ಗೃಹಸ್ಥ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇರೋ ರಾಜನಿಂದ ವಿಜಯ ಸಾಧಿಸೋದು ಕಠಿಣ ಆಗಲ್ಲ. ಆದಷ್ಟು ಬೇಗ ವಿಜಯನಗರ ಸಾಮ್ರಾಜ್ಯ ನಿಮ್ಮದೇ ಆಗತ್ತೆ. ಕರೆದೊಯ್ಯಿರಿ ಈ ವಿಶ್ವಾಸಘಾತನನ್ನು. ಶಾಂತಿ ದೂತವೆಂಬ ಪವಿತ್ರ ಪದಕ್ಕೆ ಹಾಗೂ ವಿಶ್ವಾಸಕ್ಕೆ ಕಳಂಕ ತಂದಿದ್ದಾನೆ. ನಮಗೆ ಬೇಸರವಿದೆ ಇವನಿಗೆ ಮೃತ್ಯುದಂಡ ನೀಡಲು ಸಾಧ್ಯವಿಲ್ಲವೆಂದು. ಏಕೆಂದರೆ ಇವನೊಬ್ಬ ರಾಜದೂತನು ಹಾಗೂ ರಾಜದೂತನಿಗೆ ಮೃತ್ಯುದಂಡನೆ ನೀಡುವುದು ರಾಜಧರ್ಮದ ವಿರುದ್ಧವಾಗಿದೆ. ಕಾಲ್ಮುರಿರಿ ಕಾಲು. ಒಂದ್ ವೇಳೆ ರಾಜದೂತನ ಕಾಲ್ ಮುರಿದು ಹಾಕಿದ್ರೆ ಯಾವುದು ರಾಜಧರ್ಮಕ್ಕೆ ಅಡ್ಡಿ ಬರೋದಿಲ್ಲ ಅಲ್ವಾ? ಈ ವಿಶ್ವಾಸಘಾತನ ಒಂದು ಕಾಲನ್ನು ಮುರಿದು ಹಾಕಿರಿ. ಹಾಗೆಯೇ ಅವನನ್ನು ಸುಂದರಗಡಕ್ಕೆ ಕಳುಹಿಸಿ. ಏಕೆಂದರೆ ಯಾವಾಗ ತನ್ನ ಮುರಿದ ಕಾಲಿನೊಂದಿಗೆ ತಾನು ರಾಜಮಾತೆಯ ಮುಂದೆ ನಿಲ್ಲುತ್ತಾನೋ ಅವನಿಗೆ ಇದು ಅರಿವಾಗಲಿ. ಅವನು ವಿಜಯನಗರದ ಕೃಷ್ಣದೇವರಾಯನಿಗೆ ಮೋಸ ಮಾಡುವ ಕೆಟ್ಟ ಪ್ರಯತ್ನ ಮಾಡಿದನೆಂದು. ಕರೆದುಕೊಂಡು ಹೋಗಿ ಇವನನ್ನು. ಮಹಾರಾಜರೇ, ಸೈನಿಕರೇ, ಕ್ಷಮೆ. ಮಹಾಪ್ರಭು, ಇನ್ನೂ ಇದೆಯೇ? ಹೌದು ಮಹಾಪ್ರಭು. ಏನು?
ಕ್ಷಮಿಸಿ ಮಹಾಪ್ರಭು, ನಾನು ಈ ಅಸ್ಲಿ ಸಿಂಧೂರ ಪಟ್ಟಿನ ಯಾರಿಗೂ ಕೂಡ ಕೊಟ್ಟಿರ್ಲಿಲ್ಲ. ನಾನಿದನ್ನ ತಾಯಿ ಮಂದಿರಕ್ಕೆ, ತಾಯಿ ಚರಣಕ್ಕೆ ಅರ್ಪಿಸ್ಬೇಕು ಅಂತಿದ್ದೀನಿ. ಅದ್ಭುತ. ಈಗ ಇದು ಮಾತೆಗೆ ಸೇರುತ್ತದೆ. ನಾವು ಸ್ವತಃ ಹೋಗುತ್ತೇವೆ ಮಂದಿರಕ್ಕೆ ಹಾಗೂ ನಮ್ಮ ಕೈಯಿಂದ ಇದನ್ನು ಅರ್ಪಿಸುತ್ತೇವೆ. ತಾಯಿ ಮಹಾರಾಜರ ಬೇಡಿಕೆಯನ್ನು ಸ್ವೀಕಾರ ಮಾಡಿದಾಳೆ ಭಕ್ತರೆ. ತನ್ನ ಕೈಯಿಂದ ಹೂವನ್ನು ಕೊಟ್ಟು ಆ ತಾಯಿ ಮಹಾರಾಜರಿಗೆ ಆಶೀರ್ವಾದ ಮಾಡಿದಾಳೆ ಭಕ್ತರೆ. ಮಹಾರಾಜ ಶ್ರೀ ಕೃಷ್ಣದೇವರಾಯರಿಗೆ, ಮಹಾರಾಜ ಶ್ರೀ ಕೃಷ್ಣದೇವರಾಯರಿಗೆ. ಮಾತೆ ಪ್ರಸನ್ನರಾಗಿದ್ದಾರೆ ಆಚಾರ್ಯರೇ. ಹಾಗೆ ಜೊತೆಗೆ ಇನ್ನೊಬ್ಬರ ಮೇಲೂ ಪ್ರಸನ್ನರಾಗಿದ್ದಾರೆ. ಈ ಹೂವನ್ನು ಬೀಳಿಸಿ ಮಾತೆ ಇನ್ನೇನೋ ಸಂದೇಶವನ್ನು ಹೇಳಬಯಸುತ್ತಿದ್ದಾರೆ. ಮತ್ತಿನ್ಯಾವುದರ ಸಂಕೇತ ಮಹಾರಾಜರೇ? ಪಂಡಿತ ರಾಮಕೃಷ್ಣ, ನೀವು ಮಾಡಿದ ಕೆಲಸ ನಾವು ಶಬ್ದಗಳಲ್ಲಿ ಹೇಳಲು ಬಯಸಿದರೆ ಅದು ಕಡಿಮೆಯೇ ಆಗುತ್ತದೆ. ನೀವು ಧನ್ಯವಾದಕ್ಕೆ ಮಾತ್ರ ಪಾತ್ರರಲ್ಲ, ಅದಕ್ಕೂ ಹೆಚ್ಚು ಪ್ರೀತಿಗೆ ಪಾತ್ರರು. ಯಾರೋ ನಮಗೆ ಹೇಳಿದ್ದರು, ಕಾರ್ಮೋಡಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡಬಾರದು. ಸೂರ್ಯನ ಕಿರಣಗಳನ್ನು ಅವು ನಿಲ್ಲಿಸಲಾರವು. ಕಿರಣಗಳು ಭೂಮಿ ತಲುಪಲೇಬೇಕು ಹಾಗೂ ಪ್ರಪಂಚವನ್ನು ಜಾಗೃತಗೊಳಿಸಬೇಕು ಹಾಗೂ ಪ್ರಕಾಶಗೊಳಿಸಬೇಕು. ಪಂಡಿತ ರಾಮಕೃಷ್ಣ, ನಿಮ್ಮ ಬುದ್ಧಿಕೌಶಲ್ಯವೂ ಕೂಡ ಆ ಸೂರ್ಯನ ಕಿರಣಗಳ ಹಾಗೆಯೇ. ತೇಜಸ್ಸು ಪ್ರಕಾಶ ಹೊಂದಿರುವುದು, ಅದಕ್ಕೆ ತನ್ನ ತಕ್ಕ ಸ್ಥಾನ ಸಿಗಲೇಬೇಕಿದೆ. ನಾವು ಕೃಷ್ಣದೇವರಾಯ ಇಂದು ಘೋಷಿಸುತ್ತಿದ್ದೇವೆ, ಇಂದಿನಿಂದ ಪಂಡಿತ ರಾಮಕೃಷ್ಣ ದರ್ಬಾರಿನ ದ್ವಾರದಲ್ಲ, ನಮ್ಮ ವಿಶೇಷ ಸಲಹೆಗಾರರ ಸಾಲಿನಲ್ಲಿ ಕುಳಿತುಕೊಳ್ಳಬೇಕು. ನಮ್ಮ ಆಪ್ತರು. ಇಂದಿನಿಂದ ನಿಮ್ಮನ್ನು ನಮ್ಮ ವಿಶೇಷ ಸಲಹೆಗಾರರಾಗಿ ನೇಮಕ ಮಾಡುತ್ತೇವೆ. ಮಹಾರಾಜ ಶ್ರೀಕೃಷ್ಣದೇವರಾಯರಿಗೆ, ಮಹಾರಾಜ ಶ್ರೀಕೃಷ್ಣದೇವರಾಯರಿಗೆ, ಮಹಾರಾಜ ಶ್ರೀಕೃಷ್ಣದೇವರಾಯರಿಗೆ, ಮಹಾರಾಜ ಶ್ರೀಕೃಷ್ಣದೇವರಾಯರಿಗೆ, ಮಹಾರಾಜ ಶ್ರೀಕೃಷ್ಣದೇವರಾಯರಿಗೆ, ಮಹಾರಾಜ ಶ್ರೀಕೃಷ್ಣದೇವರಾಯರಿಗೆ, ಮಹಾರಾಜ ಶ್ರೀಕೃಷ್ಣದೇವರಾಯರಿಗೆ.
ಧನ್ಯವಾದ. ಅರೆ ನೆನಪಾಯಿತು, ನಿಮ್ಮ ಆ ಅಣ್ಣ ಏನು ಹೆಸರು ಅವರದ್ದು? ಮೋಹನ್ ರಾವ್. ಮೋಹನ್ ರಾವ್ ಅವರು ಒಂದು ಓಟದ ಪಂದ್ಯದಲ್ಲಿ ಭಾಗವಹಿಸಿದ್ದರಲ್ಲವೇ ರಾಜ್ಯದಲ್ಲಿ? ಏನಾಯ್ತು ಆ ಪಂದ್ಯಕ್ಕೆ? ಅವ್ರು ಓಟದ ಪಂದ್ಯದಲ್ಲಿ ಭಾಗವಹಿಸೋದನ್ನ ನಾನೇ ಬೇಡ ಅಂದಿದ್ದೆ. ಏಕೆ ಏಕೆ ಬೇಡವೆಂದಿರಿ? 7 ಜನ ಓಡ್ತಾರೆ, ಒಬ್ರಿಗೆ ಬಹುಮಾನ ಸಿಗೋದು. ಒಬ್ರಿಗೆ ಬಹುಮಾನ ಸಿಗೋದು ಅಂದ್ಮೇಲೆ 7 ಜನ ಓಡೋ ಅವಶ್ಯಕತೆ ಏನಿದೆ ಅಂತ. ಇದಕ್ಕೇನಾದ್ರೂ ಅರ್ಥ ಇದ್ಯಾ? ಅದಕ್ಕೆ ಮೋಹನ್ ಅಣ್ಣಂಗೆ ಓಟದ ಪಂದ್ಯದಲ್ಲಿ ಭಾಗವಹಿಸೋದು ಬೇಡ ಅಂತ ಹೇಳ್ಬಿಟ್ಟೆ. ಹಾಗೇನು? ಕಿರಿಯ ಮಹಾರಾಣಿಯವರೇ, ಹೇಳಿ. ಈ ಬಾಗಿಲಿನಲ್ಲಿ 2 ಕಿಂಡಿಗಳೇಕಿವೆ? ಇದಾ? ಮಹಾರಾಜ್ರೆ, ನೀವೇ ಹೇಳಿದ್ರಿ ತಾನೆ ನಿಮ್ಮೆರಡು ಬೆಕ್ಕುಗಳಿಗೆ ಕೋಣೆ ಒಳಗ್ ಬರೋದಕ್ಕೆ ಹೋಗೋದಕ್ಕೆ ಕಷ್ಟ ಆಗತ್ತೆ ಅಂತ. ಅದಕ್ಕೇನೆ ನಾನು ಬಾಗ್ಲಿಗೆ 2 ಕಿಂಡಿ ಮಾಡ್ಸಿರೋದು. ಚಿಕ್ಕ ಕಿಂಡಿ ಚಿಕ್ಕ ಬೆಕ್ಕಿಗೆ, ಮತ್ತೆ ದೊಡ್ಡ ಕಿಂಡಿ ದೊಡ್ಡ ಬೆಕ್ಕಿಗೆ. ಈಗ ನಿಮ್ಮ 2 ಬೆಕ್ಕಿಗೆ ಕೋಣೆ ಒಳಗ್ ಬರೋಕೆ ಹೋಗೋಕೆ ಯಾವ ತೊಂದ್ರೆನೂ ಆಗಲ್ಲ. ಯಾರು ಮಾಡಿದ್ದು ಈ ಕಿಂಡಿ? ಅಯ್ಯೋ, ಬಡಗಿ ಮಾಡಿದ್ದು, ಇನ್ಯಾರು ಮಾಡ್ತಾರೆ? ಸಿಪಾಯಿಗಳೇ, ಹೇಳಿ ಮಹಾರಾಜರೇ. ಈ ಕ್ಷಣವೇ ಅರಮನೆಯ ಬಡಗಿಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿ. ಆಯ್ತು ಮಹಾರಾಜರೇ. ನೀವೇನು ಸನ್ಮಾನ ಮಾಡ್ತೀರಾ ಬಡಗಿಗೆ? ಪ್ರಣಾಮ ಮಹಾರಾಜ. ಈ ಬಾಗಿಲಿನಲ್ಲಿ 2 ಕಿಂಡಿ ನೀವೇ ಮಾಡಿದ್ದ? ಹೌದು ಮಹಾರಾಜರೇ. ತಿಳಿ ಹೇಳಿ ನಮಗೆ ಈ 2 ಕಿಂಡಿಗಳ ಅವಶ್ಯಕತೆ. ಕಿರಿಯ ಮಹಾರಾಣಿಯವರು ಹೇಳಿದ್ರು ನಿಮ್ಮ 2 ಸಾಕು ಬೆಕ್ಕುಗಳು ಕೋಣೆ ಒಳಗಡೆ ಬರಲು ಕಷ್ಟ ಆಗತ್ತೆ ಅಂತ. ಅದಕ್ಕೆ 2 ಕಿಂಡಿಗಳನ್ನ ಮಾಡಿದೆ ಮಹಾರಾಜರೇ. ಆದರೆ 2 ಕಿಂಡಿಗಳೇಕೆ? ಮಹಾರಾಜರೇ, ಬೆಕ್ಕುಗಳು 2 ಆಗಿರೋದ್ರಿಂದ ಕಿಂಡಿಗಳು 2. ಚಿಕ್ಕ ಬೆಕ್ಕಿಗೆ ಚಿಕ್ಕ ಕಿಂಡಿ, ದೊಡ್ಡ ಬೆಕ್ಕಿಗೆ ದೊಡ್ಡ ಕಿಂಡಿ. ಆದರೆ ದೊಡ್ಡ ಕಿಂಡಿಯಲ್ಲಿ 2 ಬೆಕ್ಕುಗಳು ಒಳಗೆ ಬರಬಹುದು. ಮತ್ತೆ ಚಿಕ್ಕ ಕಿಂಡಿಯ ಅವಶ್ಯಕತೆ ಏನಿತ್ತು ಬಡಗಿ? ಕ್ಷಮಿಸಿ ಮಹಾರಾಜರೇ, ಇದನ್ನ ನಾನು ಯೋಚಿಸಲೇ ಇಲ್ಲ. ಮೂರ್ಖ, ಬುದ್ಧಿ ಇಲ್ದವನೇ. ಅಯ್ಯೋ, 2 ಕಿಂಡಿ ಮಾಡೋಕು ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ತಾನೆ. ಆದ್ರೆ ಮಹಾರಾಣಿಯವರೇ, ನೀವು ಕೂಡ. ಅಯ್ಯೋ, ನಾನೇನು ಇದೇನೋ ನನ್ ಕೆಲ್ಸನ? ನಾಳೆ ನಾನು ನಿನ್ಗೆ ಬಾವಿಗೆ ಬೀಳು ಅಂತ ಹೇಳ್ತೀನಿ, ಬಾವಿಗೆ ಹೋಗಿ ಬಿದ್ಬಿಡ್ತೀಯಾ? ಸರಿ, ಈಗ ಈ ವಿಷಯ ಎಲ್ಲ ಬೇಡ. ಈಗ ನಾನ್ ಏನ್ ಹೇಳ್ತೀನೋ ಅದನ್ನೇ ಮಾಡ್ಬೇಕು. ಸರಿ. ಈಗ ಈ ಬಾಗ್ಲನ್ನ ತೆಗೆದು ಹಾಕ್ಬೇಡಿ, ಮತ್ತೆ ಈ ಜಾಗದಲ್ಲಿ ಇನ್ನೊಂದ್ ಬಾಗಿಲು ತಂದಿಡಿ. ಮೊದ್ಲು ಎಷ್ಟು ಉತ್ತಮವಾಗಿ ಸುಂದರವಾಗಿತ್ತೋ ಅದೇ ತರ ಇರ್ಬೇಕು. ಆಯ್ತು ಮಹಾರಾಣಿ. ಮತ್ತೆ ಬೆಕ್ಕುಗಳಿಗೆ ಹೊರಗಡೆ ಜಾಗ ಮಾಡಿಡಿ. ಬೆಕ್ಕುಗಳು ಇನ್ನು ಇಲ್ಲಿಗೆ ಬರಬಾರ್ದು. ಮಹಾರಾಜರು ಬೆಕ್ಕುಗಳನ್ನ ಭೇಟಿಯಾಗೋಕೆ ಅವರೇ ಆಚೆ ಹೋಗ್ತಾರೆ. ನಾವು ಬೆಕ್ಕುಗಳನ್ನು ಭೇಟಿ ಮಾಡಲು ಆಚೆ ಹೋಗಬೇಕೆ? ಮಹಾರಾಜ್ರೆ, ಈಗ ನಾನು ಅವ್ರಿಗೆ ಹೇಳಿದ ಆದೇಶ ನಿಮ್ಗೆ ಇಷ್ಟ ಆಯ್ತಾ? ನನಗ್ ಗೊತ್ತಿತ್ತು ನಿಮ್ಗೆ ನನ್ನ ಯೋಚನೆಗಳೆಲ್ಲ ಖಂಡಿತ ಇಷ್ಟ ಆಗತ್ತೆ ಅಂತ. ಮತ್ತೆ ಕೇಳು, ಇನ್ನು ಈ ಬಾಗ್ಲಿಗೆ ಯಾವ್ದೇ ಕಿಂಡಿ ಇರಬಾರ್ದು. ಯಾಕಂದ್ರೆ ಮಹಾರಾಜರಿಗೆ ಬೆಕ್ಕುಗಳನ್ನ ಭೇಟಿಯಾಗೋಕೆ ಹೋಗೋಕೆ ಯಾವ ಕಿಂಡಿ ಅವಶ್ಯಕತೆನೂ ಇಲ್ಲ. ಅರ್ಥ ಆಯ್ತಾ? ಆಯ್ತು ಮಹಾರಾಣಿ. ಈಗ ನೀನ್ ಹೋಗ್ಬಹುದು. ಪ್ರಣಾಮ ಮಹಾರಾಜ. ಇವತ್ತು ಇದ್ದಕ್ಕಿದ್ದ ಹಾಗೆ ನಂಗೆ ಅಮ್ಮನ್ ನೆನಪಾಗ್ಬಿಡ್ತು. ಅಮ್ಮ ನನ್ನನ್ನ ಹೊಗಳ್ತಾ ಇದ್ರು. ತಿರು, ಸೌಂದರ್ಯದಲ್ಲಿ ಬುದ್ಧಿಯಲ್ಲಿ ನಿನ್ನನ್ ಮೀರ್ಸೋರೇ ಇಲ್ಲ. ಲಕ್ಷಕ್ಕೊಬ್ರು ಹುಡ್ತಾರೆ ನಿನ್ನಂತ ಹೆಣ್ಣು ಅಂತ. ನೋಡ್ತಾ ಇರು, ಯಾರು ನಿನ್ನನ್ನ ನೋಡ್ತಾರೋ ಅವರು ಆಶ್ಚರ್ಯ ಪಟ್ಬಿಡ್ತಾರೆ. ನಿಜ ಹೇಳುತ್ತಿದ್ದರು ನಿಮ್ಮ ತಾಯಿ. ನಿಮ್ಮನ್ನು ನಾವು ಮದುವೆಯಾದಾಗಿನಿಂದ ನಾವು ಸ್ವತಃ ಆಶ್ಚರ್ಯಗೊಂಡಿದ್ದೇವೆ. ಅಯ್ಯೋ, ನಿಜವಾಗ್ಲೂನಾ? ನಿಮ್ಗೂ ಕೂಡ ದೃಷ್ಟಿ ತೆಗಿತೀನಿ. ಹೊರಡುತ್ತೇವೆ. ಈ ತರ ಹಾಲ್ ತರೋದನ್ನ
ನಿನ್ನೆ ರಾತ್ರಿನೇ ಮಾಡ್ಬೇಕಿತ್ತಲ್ವಾ? ನಿನ್ನೆ ಯಾಕೆ ಕೊಡ್ಲಿಲ್ಲ? ನಿನ್ನೆ ರಾತ್ರಿ ಅದಕ್ಕೆ ನೀನು ಅವಕಾಶನೇ ಕೊಡ್ಲಿಲ್ಲ. ಶಾರದಾ, ನನ್ಗನ್ಸತ್ತೆ 500 ಜಪ ಕಮ್ಮಿ ಆಯ್ತು ಅಂತ. ನಾನ್ ನಮ್ಮನಿಗೆ 5,000 ಜಪ ಮಾಡಕ್ ಹೇಳ್ಬೇಕಾಗಿತ್ತು. ಲಮ, ಎದ್ವತ್ತಾಯ್ತು. ನಿನ್ ಕೋನಿಗೆ ಹೋಗ್ ನೋಡು, ನಿನ್ ಲಂತ ಮುಳ್ದೋಗಿದೆ. ಏನ್ ಮಾತಾಡ್ತಿದ್ಯಾ ಗುಂಡಪ್ಪ? ಆತರ ಹೇಗ್ ಆಗೋಕ್ ಸಾಧ್ಯ? ನನ್ ಕೋಣೆಲಿರೋ ಮಂಚ ಹೇಗ್ ಮುರಿಯಕ್ ಸಾಧ್ಯ? ಅದ್ ಹೇಗ್ ಮುದ್ದೈತೆ ಅಂತ ನನ್ಗೇನ್ ಗೊತ್ತು? ಹೌದಾ? ಸರಿ, ನಾನ್ ಆಮೇಲೆ ಬಡ್ಗಿನ ಕರೆದು ಸರಿ ಮಾಡಿಸ್ತೀನಿ. ಸರಿನಾ? ನಾನೀಗ ದರ್ಬಾರಿಗೆ ಹೋಗ್ಬೇಕು. ಇವತ್ತು ಹೊಸ ಪದವಿ ಸಿಗೋದಿದೆ, ತಡ ಮಾಡಬಾರ್ದು. ಇದನ್ನ ಹಿಡ್ಕೋ, ನಾನು ಹೋಗ್ತೀನಿ. ಮತ್ತೆ ಹಾ, ನೀವು ಜಪ ಮಾಡ್ತಾನೆ ಇರಿ. ಏನ್ ವಿಚಾರ ರಾಮ? ಒಂದೇ ದಿನದಲ್ಲಿ ದಾಂಪತ್ಯ ಜೀವನ ಪ್ರಾರಂಭನೂ ಆಯ್ತು, ಮತ್ತೆ ರಾಜಸಭೆಯಲ್ಲಿ ಪದವಿನೂ ಸಿಕ್ತು. ಎಲ್ಲ ತಾಯಿ ಆಶೀರ್ವಾದ ಬಂದು ಎಲ್ಲದಕ್ಕೂ ಸಮಯ ನಿಗದಿ ಆಗಿರತ್ತೆ. ಬಹುಶಃ ಇದ್ ನನ್ ಸಮಯ ಇರ್ಬೇಕು. ಆದ್ರೆ ಇವತ್ತು ದರ್ಬಾರ್ನಲ್ಲಿ ಏನು ಆಗದೆ ಇರ್ಲಿ, ಏನು ಸಂಕಟ ಬರ್ದೇ ಇರ್ಲಿ. ನಡಿ, ಹೊಸ ಪದವಿಯ ಆನಂದ ಪಡೆಯೋಣ. ಆದ್ರೆ ಪ್ರಾರ್ಥನೆ ಮಾಡ್ಕೋ, ಮಹಾರಾಜರು ಯಾವುದೇ ಸಮಸ್ಯೆನ ತಲೆ ಕಟ್ತೇ ಇರ್ಲಿ ಅಂತ. ಸಾಕು. ಸುಂದರ, ಅತಿ ಸುಂದರ. ಇನ್ನು ಹೇಗನಿಸ್ತು ಚಿಕ್ಕ ಮಹಾರಾಣಿ ತಿರುಮಲಂಬ ಅವರ ಸಲಹೆ? ಎಂತಹ ಪರಿಹಾರ? ಅದೇ ಮಹಾರಾಜ ಸ್ವತಃ ಬೆಕ್ಕುಗಳನ್ನ ನೋಡಕ್ಕೆ ಆಚೆ ಹೋಗೋದು, ಬೆಕ್ಕುಗಳು ಒಳಗ್ ಬರೋದಿಲ್ಲ. ಇದು ನಿಮಗೆ? ನಿಮ್ ಹತ್ರ ಅಂತೂ 108 ಕೆಲ್ಸ ಇರುತ್ತೆ ಮಾಡೋದಕ್ಕೆ. ಆದ್ರೆ ನಮ್ ಹತ್ರ ಅಂತೂ ಒಂದೇ ಕೆಲ್ಸ ಇರೋದು, ನಮ್ ಸೌತಿ ಮೇಲೆ ಕಣ್ಣಿಟ್ಟಿರೋದು. ಅದನ್ನು ನಾನ್ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಏನ್ ಲಾಭ? ಮಹಾರಾಜರ ಧರ್ಮಪತ್ನಿಯಾಗಿ ಪ್ರಶಂಸೆ ಮಾಡಬೇಕು ನಿಮ್ಮ ಸ್ಪಷ್ಟತೆಯ ಬಗ್ಗೆ. ಪ್ರಶಂಸೆ ಮಾಡ್ಬೇಕು ಅಂದ್ರೆ ಈ ವಿಚಾರಕ್ಕೂ ಮಾಡಿ ರಾಜ. ನಮ್ಮ ಬಳಿ ನಿಮ್ಮ ಯಾವುದೇ ತಪ್ಪುಗಳ ವಿಚಾರ ಸಿಗೋದಿಲ್ಲ ಅಂತ. ಅರೆ, ನೆನಪಾಯಿತು, ನಿಮ್ಮ ಕಿರಿಯ ತಮ್ಮ, ನಮ್ಮ ಕಿರಿಯ ಭಾವಮೈದ ಎಲ್ಲಿರುವರು? ನಮ್ಮ ಕಿರಿಯ ರಾಜಕುಮಾರ ವಸುದೇವ ಈಗಷ್ಟೇ ಇಲ್ಲೇ ಇದ್ದ, ಎಲ್ಲಿ ಹೋದ ಅಂತ ಗೊತ್ತಿಲ್ವಲ್ಲ. ಒಂದು ಕ್ಷಣ. ಕ್ಷಮೆ ಇರ್ಲಿ ಬಾವ ಅವ್ರೆ, ನಾನು ನಿಮ್ನ ನೋಡ್ಲೇ ಇಲ್ಲ. ನೋಡಬೇಕು ಎಂದರೆ ಕಣ್ಣು ತೆರೆದುಕೊಂಡು ಓಡಾಡಬೇಕು. ರಾಜಕುಮಾರ ವಸುದೇವ, ತೆಗೆದುಕೊಳ್ಳಿ. ಧನ್ಯವಾದ. ವಾಸುದೇವ, ಕಣ್ಮುಚ್ಕೊಂಡು ಯಾಕೆ ನಡೀತಾ ಇದ್ದಿತ್ತು? ನಾನ್ ನೋಡ್ಬೇಕಂತ ಅನ್ಕೊಂಡೆ. ಒಂದ್ ವೇಳೆ ದಿನವೂ ಕೂಡ ರಾತ್ರಿ ಆಗಿದ್ದಿದ್ರೆ ಹೇಗಿರ್ತಿತ್ತು ಅಂತ. ಸರಿ, ನಾವು ಹೊರಡ್ತೇವೆ. ದರ್ಬಾರಿನ ಸಮಯವಾಯಿತು. ಅಯ್ಯೋ, ಎಲ್ಗೋಗ್ತಿದ್ರೆ ಬಾವ ಅವ್ರೆ? ನೀವ್ ಈ ತರ ಹೋಗ್ಬಾರ್ದು, ಎಲ್ಲ ಎಡವಟ್ ಆಗತ್ತೆ. ಬನ್ನಿ ಈ ಕಡೆ, ಇಲ್ಲಿ ಸ್ವಲ್ಪ ಕುತ್ಕೊಳ್ಳಿ. ಹೇಳಿ, ಏನು ಮಾಡ ಬಯಸುತ್ತೀರಾ ನಮ್ಮೊಂದಿಗೆ? ನಾನು ನನ್ನ ತಲೆಯನ್ನು ನಿಮ್ ತಲೆಗೆ ಇನ್ನೊಂದ್ಸತಿ ಹೊಡ್ಬೇಕಂತಿದೀನಿ. ಆದರೆ ಯಾಕೆ? ಹೇಳ್ತಾರೆ, ಒಂದ್ ವೇಳೆ ನಾವ್ ಯಾರಿಗಾದ್ರೂ ಡಿಕ್ಕಿ ಹೊಡೆದ್ರೆ ನಮ್ಮ ಮುಂದೆ ಇರುವ ವ್ಯಕ್ತಿಯ ತಲೆಗೆ ಮತ್ತೊಮ್ಮೆ ಡಿಕ್ಕಿ ಹೊಡಿಬೇಕು. ಇಲ್ಲ ಅಂದ್ರೆ ಡಿಕ್ಕಿ ಹೊಡೆದಿರೋ ಇಬ್ಬರ ವ್ಯಕ್ತಿಗಳ ತಲೆಗೆ ಕೊಂಬುಗಳು ಬರುತ್ತೆ. ಕೊಂಬ? ಹೌದು ಬಾವ ಅವ್ರೆ, ಹಿರಿಯರು ಹೇಳಿದ್ದಾರೆ. ಒಂದು ವೇಳೆ ನಿಮ್ ತಲೆಗೆ ಕೊಂಬಂದ್ರೆ ಅವಾಗ ಏನಾಗುತ್ತೆ, ಹೇಗ್ ಕಾಣಿಸುತ್ತೆ? ಇಲ್ಲ ಅಂದ್ರೆ ಎಲ್ಲಾ ಪ್ರಜರು ನಿಮ್ಮನ್ನ ಕೊಂಬ್ರಾಜ ಅಂತ ಕರೆಯಕ್ ಶುರು ಮಾಡ್ತಾರೆ. ನಿಮ್ಗೆ ತರ ಕೇಳಕ್ ಇಷ್ಟನಾ? ಇಲ್ಲ. ಅರೆ ಪ್ರಿಯೆ, ಸ್ವಲ್ಪ ಹಿಂದೆ ಹೋಗಿ ಬನ್ನಿ. ಹಾ, ಇವಾಗ ಸರಿ ಇದೆ. ಇವಾಗ ನೀವ್ ಹೋಗ್ಬೋದು.
ಇವಾಗ ಕೊಂಬುಗಳು ಬರೋದಿಲ್ಲ. ಇದೇನು ಪ್ರಿಯೆ? ಹೋಗ್ಲಿ ಬಿಡಿ ಮಹಾರಾಜ, ಅವನ್ಗೇನ್ ಬುದ್ಧಿ ಇದೆ? ಏನು ಗೊತ್ತಾಗಲ್ವೇ? ನಮಗೆ ತಿಳಿಯುತ್ತಿಲ್ಲ ನಮ್ಮೊಂದಿಗೆ ಏನಾಗುತ್ತಿದೆ ಎಂದು. ಬುದ್ಧಿಹೀನರು ದಡ್ಡರೇ ಸಿಗುತ್ತಿದ್ದಾರೆ ನಮಗೆ. ಚಿಕ್ಕ ಬೆಕ್ಕಿಗೆ ಚಿಕ್ಕ ಕಿಂಡಿ, ದೊಡ್ಡ ಬೆಕ್ಕಿಗೆ ದೊಡ್ಡ ಕಿಂಡಿ. ಮಹಾರಾಜರು ಬೆಕ್ಕಗಳನ್ನ ಭೇಟಿಯಾಗೋಕೆ ಅವ್ರ ಆಚೆ ಹೋಗ್ತಾರೆ. ಇಲ್ಲ ಅಂದರೆ ಡಿಕ್ಕಿ ಹೊಡ್ತಿರೋ ಇಬ್ಬರ ವ್ಯಕ್ತಿಗಳ ತಲೆಗೆ ಕೊಂಬುಗಳು ಬರತ್ತೆ. ಕೊಂಬು ಇಡೀ ವಿಶ್ವದಲ್ಲಿ ನಮ್ಮನ್ನು ಮೂರ್ಖರ ರಾಜ್ಯಕ್ಕೆ ರಾಜನೆಂದು ಘೋಷಿಸುವ ಮೊದಲು ನಾವು ಏನಾದರೂ ಮಾಡಬೇಕು. ಪಲ್ಲಕ್ಕಿ ತೆಗಿರಿ. ನಿಂತ್ಕೊಳ್ಳಿ. ಏನಾಯ್ತು? ವಿಪತ್ತು, ದೊಡ್ಡ ವಿಪತ್ತು ಬರೋದ್ರಲ್ಲಿದೆ. ನಿನಗ? ನನಗಲ್ಲ, ನಿಮ್ಗೆ ಸ್ವಾಮಿ. ವಿಪತ್ತು ಬರ್ತಾ ಇದ್ಯಾ? ಹೌದು ಸ್ವಾಮಿ. ಏನಾಗುತ್ತೆ? ತಲೆ ಹೊಡೆದು ಹೋಗುತ್ತೆ. ನಿಂದ? ನಿಮ್ದು ಸ್ವಾಮಿ. ನಂದ? ಹೌದು ಸ್ವಾಮಿ. ಹೇಗೆ? ನೀವ್ ಈ ಪಲ್ಲಕ್ಕಿಯಲ್ಲಿ ಆಚೆ ಹೋಗ್ತಿದ್ದ ಹಾಗೆ ಒಂದು ದೊಡ್ಡ ತೆಂಗಿನಕಾಯಿ ತಲೆ ಮೇಲೆ ಬಿದ್ದು ನಿಮ್ ತಲೆ ಹೊಡೆದು ಹೋಗುತ್ತೆ. ತಲೆ ಹೊಡೆದು ಚಿತ್ರ ಆಗೋಗುತ್ತೆ. ಏ ಮುಟ್ಟಾಳ್ರ, ಪಲ್ಲಕ್ಕಿ ಯಾಕ್ರೋ ಕೆಳಗಿಳಿಸ್ತಾ ಇಲ್ಲ? ನಿನಗೆ ಹೇಗೆ ಗೊತ್ತಾಯ್ತು? ಅದು ಏನಂದ್ರೆ ನಾನು ಅದನ್ನ ಕನ್ಸಲ್ ಕಂಡೆ. ನೀನ್ ಕನಸ್ಕಂಡ್ಯಾ? ತೆಂಗಿನ ಮರದಿಂದ ತೆಂಗಿನಕಾಯಿ ನನ್ನ ತಲೆ ಮೇಲೆ ಬಿದ್ದು ನನ್ನ ತಲೆ ಒಡೆದೋಯ್ತಾ? ಹೌದು ಸ್ವಾಮಿ. ಸ್ವಲ್ಪ ನಿಂತ್ಕೊಳ್ಳಿ ಸ್ವಾಮಿ. ಯಾಕೆ? ನೀವು ಸ್ವಲ್ಪ ನಿಂತ್ಕೊಂಡ್ರೆ ಬೀಳೋ ತೆಂಗಿನಕಾಯಿ ಮೊದಲೇ ಬಿದ್ದು ಹೋಗುತ್ತೆ. ಆಗ ನಿಮ್ ತಲೆ ಹೊಡೆಯೋದು ತಪ್ಪತ್ತೆ ಅಲ್ವಾ? ಯಾವ ಕರ್ಮ ನನಗೆ ಉಳ್ದು? ನಡೀರ. ಅಯ್ಯೋ ಸ್ವಾಮಿ, ಮತ್ತಿನ್ನೇನು? ನಿಮ್ಗೆ ವಿಪತ್ತು ಬರಬಾರ್ದು ಅಂತ ನಾನು ಮತ್ತೊಂದು ದೊಡ್ಡ ಪ್ರತಿಜ್ಞೆ ಮಾಡಿದೀನಿ. ಪ್ರತಿಜ್ಞೆ ಮಾಡ್ತೀಯಾ? ಹೌದು ಸ್ವಾಮಿ. ಯಾವ ರೀತಿ ಪ್ರತಿಜ್ಞೆ? ಒಂದ್ ವಾರ ಬೆಳಿಗ್ಗೆ ಮತ್ತೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬಸ್ಕಿ ಹೊಡಿಬೇಕು. ಮತ್ತು ಮಾಡು. ನನಗೆ ಯಾಕೆ ಹೇಳ್ತಾ ಇದ್ಯಾ? ನೀವು ಮಾಡ್ಬೇಕು. ಏನ್ ಮಾಡ್ಬೇಕು? ಬಸ್ಕಿ ಹೊಡಿಬೇಕು. ಸರಿ. ಹೌದು ಸ್ವಾಮಿ, ಇದೇ ಪ್ರತಿಜ್ಞೆ ಮಾಡಿರೋದು. ನೀವು ಒಂದ್ ವಾರ ಬೆಳಿಗ್ಗೆ ಮತ್ತೆ ಸಂಜೆ ದೇವಸ್ಥಾನಕ್ಕೆ ಹೋಗಿ 4 ಗಂಟೆ ಬಸ್ಕಿ ಹೊಡಿಬೇಕು ಅಂತ. ಒಂದ್ ವೇಳೆ ಪ್ರತಿಜ್ಞೆ ಪೂರ್ತಿ ಆಗಿಲ್ಲ ಅಂದ್ರೆ ಮೊಡವೆ. ಮೊಡವೆ ಸ್ವಾಮಿ, ಮೊಡವೆ. ನಿಮ್ ಇಡೀ ಶರೀರ ತುಂಬಾ ಮೊಡವೆ ಮೂಡುತ್ತೆ. ಕುಷ್ಠ ರೋಗ ಬರುತ್ತೆ ನಿಮ್ಗೆ. ಅದು ಅಲ್ಲದೆ ನಿಮ್ ಕೈ ಮತ್ತೆ ಕಾಲುಗಳಿಗೆಲ್ಲ ಬರುತ್ತೆ. ನೀವು ತೆವಳ್ಕೊಂಡು ಹೋಗ್ಬೇಕಾಗತ್ತೆ. ನೀವು ಭಿಕ್ಷುಕರ ತರ ಕಾಣ್ತೀರಾ ಸ್ವಾಮಿ ಒಂದ್ ವೇಳೆ ಪ್ರತಿಜ್ಞೆ ಪೂರ್ತಿ ಆಗಿಲ್ಲ. ಇದಕ್ಕಿಂತ ಹೆಚ್ಚಾಗಿ ನಿನ್ನ ಕನಸೇ ನನಸಾಗಿದ್ರೆ ಸಾಕಾಗಿತ್ತು. ಏನ್ ಹೇಳ್ತಿದ್ದೀರಾ ನೀವು? ಅಯ್ಯೋ ಭಗವಂತ, ಯಾವ ಕರ್ಮ ಮಾಡಿದ್ದೆ ಅಂತ ಹೇಳಿ ನನ್ನ ಈ ಜಾತಕದಲ್ಲಿ ಈ ಹೆಣ್ಣನ್ನ ತಂದ್ಯಪ್ಪ. ನಾವು ಎಣ್ಸದ ಗುರುಗಳೇ. ಏನೋ ನೀವು ಮಾಡಿರೋ ಕರ್ಮ ಗುರುಗಳೇ. ನಮ್ಮ ಕರ್ಮಗಳು ಗುರುಗಳೇ, ನಮ್ಮ ಕರ್ಮಗಳು. ಪೂರ್ತಿ ಮಾತು ಕೇಳೋದೇ ಇಲ್ಲ, ಸುಮ್ನೆ ಹೊಡಿತೀರಾ. ನಮ್ಮ ಕರ್ಮಗಳಿಂದ ತಾನೇ ಭಗವಂತ ನಿಮ್ಗೆ ಶಿಕ್ಷೆ ಕೊಡ್ತಿರೋದು. ಪಲ್ಲಕ್ಕಿ ತೆಗಿರಾ. ಅಯ್ಯೋ ಹುಷಾರಾಗಿ. ಸರಿ. ಅದು ಅಲ್ಲದೆ ಇವತ್ತು ನೀವು ಜಾಸ್ತಿ ಎಣ್ಣೆ ಹಾಕೊಂಡಿದ್ದೀರಾ, ಅದಕ್ಕೆ ಹೊಳಿತಾ ಇದೆ. ತೆಂಗಿನಕಾಯಿಂದ ಹುಷಾರಾಗಿರಿ. ಸಾಯಂಕಾಲ ಸಮಯಕ್ಕೆ ಸರಿಯಾಗಿ ಬಸ್ಕಿ ಹೊಡೆಯೋದಕ್ಕೆ ಹೋಗಕ್ ಮರಿಬೇಡಿ. ಕೇಳಿಸ್ತಿದೆ ಅಲ್ವಾ ಸ್ವಾಮಿ? ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ದರ್ಬಾರಿನ ಕಾರುಬಾರು ಶುರುವಾಗಲಿ. ಮಹಾರಾಜರೇ, ಇವತ್ತು ದರ್ಬಾರಿನ ಕಾರ್ಯಕ್ರಮವನ್ನ ಶುರು ಮಾಡೋದಿಕ್ಕೂ ಮುಂಚೆ ಮಹಾರಾಜರು ನೀಡಿರುವಂತಹ ವಚನವನ್ನ ಪೂರೈಸೋದಿಕ್ಕಾಗಲ್ವಾ? ಯಾವ ಭಾಷೆ? ಮಹಾರಾಜರೇ, ಪಂಡಿತ ರಾಮಕೃಷ್ಣನಿಗೆ ನೀಡಿರೋ ವಚನ ಅವನ ಬುದ್ಧಿ ಕೌಶಲ್ಯ ಮತ್ತು ಅವನ ಚಾಣಾಕ್ಷತನಕ್ಕೆ ಪ್ರಸನ್ನರಾಗಿ ಅವನನ್ನ ವಿಶೇಷ ಸಲಹೆಗಾರನನ್ನಾಗಿ ಮಾಡಿಕೊಳ್ಳುವ ವಚನ. ನೀವು ಅವನಿಗೆ ಉಡುಗೊರೆಯಾಗಿ ನೀಡುವಂಥದ್ದು. ನೆನಪಿಸಿದ್ದಕ್ಕೆ ಧನ್ಯವಾದ ಮಂತ್ರಿಗಳೇ. ಪಂಡಿತ ರಾಮಕೃಷ್ಣ ಮಹಾಪ್ರಭು, ನಾವು ಮರೆತೇ ಹೋಗಿದ್ದೆವು. ಪಂಡಿತ ರಾಮಕೃಷ್ಣರನ್ನು ನಮ್ಮ ದರ್ಬಾರಿನ ವಿಶೇಷ ಸಲಹೆಗಾರನಾಗಿ ನೇಮಕ ಮಾಡಿತ್ತು. ಕ್ಷಮಿಸಿ ರಾಮಕೃಷ್ಣ, ಇಂದಿನ ದಿನವೇ ಹಾಗಿದೆ. ನಮ್ಮ ಮನಸ್ಥಿತಿಯು ಸ್ವಲ್ಪ ಅಸ್ತವ್ಯಸ್ತವಾಗಿದೆ. ಆದರೆ ನಿಮ್ಮನ್ನು ನೋಡಿ ನೆನಪಾಯಿತು, ನಿಮ್ಮಂತಹ ಬುದ್ಧಿವಂತ, ಎಲ್ಲ ತಿಳಿದ ಮಾನವ ನಮ್ಮ ದರ್ಬಾರಿನ ಶೋಭೆ ಎಂದು. ನಿಸ್ಸಂದೇಹವಾಗಿ ನೀವು ಈ ಪದವಿಗೆ ಯೋಗ್ಯರು. ಹಾಗಾದ್ರೆ ತಡ ಯಾಕೆ ಮಹಾರಾಜರೇ? ಕರೀರಿ ನಮ್ಮ ಸಲಹೆಗಾರ ಮಹೋದಯರನ್ನ. ಅನುಮತಿ ಕೊಡಿ ಅವರಿಗೆ ಅವರ ಸ್ಥಾನವನ್ನು ಅಲಂಕರಿಸೋಕೆ. ಆದ್ರೆ ಪ್ರಶ್ನೆ ಏನು ಹುಟ್ಟುತ್ತೆ ಅಂದ್ರೆ, ಅವ್ರು ಕೂತ್ಕೊಳ್ಳೋದು ಯಾವ ಸ್ಥಾನಕ್ಕಾಗಿ? ನಾವು ಗ್ರಹಿಸಿರುವ ಘಟನೆಗಳ ಪ್ರಕಾರ ಈ ಪಂಕ್ತಿಲಿ ಇವರಿಗಾಗಿ ಅತ್ಯಂತ ಶುಭವಾದ ಆಸನವೆಂದ್ರೆ ಇದೆ.
ಆಸನವೇ. ಆದ್ರೆ ಆಚಾರ್ಯರೇ, ಈ ಆಸನದಲ್ಲಿ ಲಕ್ಷ್ಮಣರಾವ್ ಕೂತ್ಕೋತಿದ್ರು. ಇದ್ರು ಅಂದ್ರೆ ಹೋಗ್ಬಿಟ್ರು. ಎಲ್ಲಿಗೆ? ಮೇಲಿಕ್ಕೆ. ಸ್ವರ್ಗಸ್ಥರಾದ್ರು. ಹೇಗೆ? ಹೇಗೆ? ಹೀಗೆ ನೀರ್ ಕುಡಿತಾ ಇದ್ರು, ಇಲ್ಲಿ ಕೂತ್ಕೊಂಡು. ನೀರ್ ಗಂಟ್ಲಲ್ಲಿ ಹಿಡ್ಕೋತು, ಉಸಿರು ನಿಂತೋಯ್ತು, ಹೊರಟೋದ್ರು. ಎಲ್ಲಿಗೆ? ಮೇಲೆ. ಮತ್ತೆ ಕೃಷ್ಣ ಸ್ವಾಮಿ, ಓ ಖುದ್ದು ಅವರೇ ಬಂದಿದ್ರು ಕರ್ಕೊಂಡು ಹೋಗಕ್ಕೆ. ಯಾರು? ಯಮರಾಜ. ಇಲ್ಲೇ ಕೂತ್ಕೋತಿದ್ರು ಕೃಷ್ಣ ಸ್ವಾಮಿ. ಪಾಪ ದೇವಸ್ಥಾನದಿಂದ ಬರ್ತಿದ್ರು. ದೇವಸ್ಥಾನದ ಮೆಟ್ಲ ಮೇಲೆ ಬಾಳೆಹಣ್ಣು ಸಿಪ್ಪೆ ಬಿದ್ದಿತ್ತು, ಅದ್ರ ಮೇಲೆ ಕಾಲಿಟ್ರು, ಕಾಲ್ ಜಾರ್ತು, ಮತ್ತೆ ದಿಢೀರ್ ಅಂತ ಮೆಟ್ಲ ಮೇಲೆ ಬಿದ್ದು ಅವರ ತಲೆ ಒಡೆದು ದಡ 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 ಅಂತ ಕೆಳಗಡೆ ಉರುಳಿ ಬಂದಿತ್ತು. ಹೊರಟೋದ್ರು. ಎಲ್ಲಿಗೆ? ಮೇಲಿಕ್ಕೆ. ಯಮರಾಜು ಅವ್ರ ಜೊತೆನೇ ಕರ್ಕೊಂಡೋದ್ರು. ಬಾಗ್ಲಲ್ಲಿ ಕೂತಾಗ್ಲೇ ಚೆನ್ನಾಗಿತ್ತು ರಾಮ. ಅಲ್ಲಿ ಜೀವಂತವಾಗಾದ್ರೂ ಇರ್ತಿದ್ದೆ. ನನಗೂ ಹಾಗೆ ಅನಿಸ್ತಿದೆ ಬಂಧು. ಆಚಾರ್ಯ ತಾತಾಚಾರ್ಯರೇ, ನಾವು ಇಂತಹ ವಿಷಯಗಳನ್ನು ನಂಬುವುದಿಲ್ಲ. ಆದರೆ ನಿಮಗನಿಸುವುದಿಲ್ಲವೇ ಈ ಸ್ಥಾನವು ಸ್ವಲ್ಪ ಅಪಶಕುನವೆಂದು? ಈ ಆಸನದ ಮೇಲೆ ಯಾರೇ ಕುಳಿತರೂ ಅವರೆಲ್ಲರೂ ಈ ಭೌತಿಕ ಲೋಕದಿಂದಲೇ ಹೊರಟು ಹೋಗುತ್ತಾರೆ. ನಮ್ಮ ಪಂಡಿತ ರಾಮಕೃಷ್ಣರಿಗೆ ಏನಾದರೂ ಆದರೆ? ಇಲ್ಲ ಮಹಾರಾಜರೇ, ಇಲ್ಲ. ಇವರಿಗೆ ಏನೂ ಆಗೋದಿಲ್ಲ. ನಮ್ಮ ವಿದೂಷಕ ಮಹೋದಯರಿಗೆ ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ಈಗ ವಿದೂಷಕ ಮಹೋದಯರಾಗಿದ್ದವರು ಈಗ ಸಲಹೆಗಾರ ಮಹೋದಯರಾಗಿದ್ದಾರಲ್ಲ. ಮತ್ತೆ ಈ ಸಲಹೆಗಾರ ಮಹೋದಯರಿಗೆ ನಮ್ಮ ಚಿಕ್ಕ ಶಾಪ, ಅಪಶಕುನ ಇವೆಲ್ಲ ಏನೂ ಆಗೋದಿಲ್ಲ ಬಿಡಿ ಮಹಾರಾಜರೇ. ಎಷ್ಟು ದೊಡ್ಡ ಬುದ್ಧಿವಂತ, ವಿದ್ಯಾವಂತ, ತೀಕ್ಷ್ಣ ಬುದ್ಧಿ ಉಳ್ಳವನಿವನು. ಏನಾದ್ರೂ ಒಂದು ಉಪಾಯವನ್ನ ಹುಡುಕಿ ಈ ಶಾಪ ಮತ್ತು ಅಪಶಕುನವನ್ನ ಮೆಟ್ಟಿ ನಿಲ್ತಾನೆ ಇವನು. ನಿಮ್ಮ ಅನುಮತಿಯಂತೆ ಇವರನ್ನ ಇಲ್ಲೇ ಕೂರಿಸಿ. ಮತ್ತೆ ಹಾಗೇನೆ ಇವನ ಗ್ರಹ ನಕ್ಷತ್ರಗಳೇನಿವೆ ಅದರ ಪ್ರಕಾರ ಇವನಿಗೆ ಈ ಭಾಗ್ಯಶಾಲಿ ಆಸನ ಈ ದರ್ಬಾರ್ನಲ್ಲಿ ಬೇರೆ ಯಾರಿಗೂ ಸಿಗೋದಿಲ್ಲ. ಆಚಾರ್ಯರೇ, ನೀವು ಹೇಳುತ್ತಿರುವಿರಿ ಎಂದರೆ ಅದು ಸರಿಯೇ ಇರುತ್ತೆ. ಆದರೆ ಒಂದು ಬಾರಿ ಪಂಡಿತ ರಾಮಕೃಷ್ಣರನ್ನು ಕೇಳೋಣ. ರಾಮಕೃಷ್ಣ, ನಿಮಗೆ ಈ ಆಸನದ ಮೇಲೆ ಕುಳಿತುಕೊಳ್ಳಲು ಏನಾದರೂ ಅಭ್ಯಂತರವಿದೆ? ಏನು ಅಭ್ಯಂತರ ಇಲ್ಲ ಮಹಾಪ್ರಭು. ಗುರುವರ್ಯರು ನನಗೋಸ್ಕರ ಇಲ್ಲಿ ತನಕ ಏನ್ ಮಾಡಿದಾರೋ, ಏನ್ ಮಾಡ್ತಾರೋ ಅದೆಲ್ಲ ಒಳ್ಳೇದೇ ಆಗತ್ತೆ. ಅದೇ ತರ ಆಚಾರ್ಯರು ಯೋಚಿಸ್ತಾ ಇದ್ದಾರೆ ಈ ಆಸನ ನನಗೆ ಯೋಗ್ಯ ಅಂತ. ನನಗೀಗ ಆಶೀರ್ವಾದ ನಿಮ್ದಿರ್ಲೇಬೇಕು. ಆದ್ರೆ ಮಹಾಪ್ರಭು, ನಾನು ಕರ್ಮದ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ. ವಾಸ್ತವಿಕ ಧರ್ಮ ಅಂದ್ರೆ ಕರ್ಮನೇ ಅಲ್ವಾ? ಅದರಲ್ಲಿ ಈ ಮೂಢನಂಬಿಕೆಗೆಲ್ಲ ಸ್ಥಾನ ಇಲ್ಲ ಅಲ್ವಾ? ಅಲ್ವಾ ಅಲ್ವಾ? ಖುಷಿ ಆಯಿತು ನಿಮ್ಮ ಈ ಮಾತು ಕೇಳಿ ಪಂಡಿತ ರಾಮಕೃಷ್ಣ. ಇಂದಿನಿಂದ ಈ ಪದವಿ ಹಾಗೂ ಆಸನ ಎರಡೂ ನಿಮ್ಮದಾಗಿದೆ. ನಮಗೆ ಸಂಪೂರ್ಣ ವಿಶ್ವಾಸವಿದೆ ಈ ಪದವಿಯ ಗೌರವವನ್ನು ಹೆಚ್ಚಿಸಲು ನೀವು ಶ್ರಮ ಪಡುತ್ತೀರಾ ಎಂದು. ಯಾವುದೇ ಪಕ್ಷಪಾತವಿಲ್ಲದೆ ಪ್ರಾಮಾಣಿಕತೆ ಹಾಗೂ ನಿಷ್ಠೆಯಿಂದ ಇದರ ಗೌರವ ಹೆಚ್ಚಿಸುತ್ತೀರಿ. ಪಂಡಿತ ರಾಮಕೃಷ್ಣ, ನಿಮ್ಮ ಆಸನವನ್ನು ಸ್ವೀಕರಿಸಿ. ದರ್ಬಾರಿನ ಕಾರುಬಾರು ಮುಂದುವರಿಯಲಿ. ದರ್ಬಾರಿನ ಕಾರುಬಾರಿನ ಮೊದಲನೇ ಹಂತ ನಮ್ಮ ಗುತ್ತಿಗೆದಾರರಾದ ಶಾಮರಾವ್ ಅವರು ಪ್ರಾರಂಭ ಮಾಡ್ತಾರೆ. ಗುತ್ತಿಗೆದಾರ ಶಾಮರಾವ್ ಪಶ್ಚಿಮ ದಿವಾಸ ನಗರದಿಂದ ಉತ್ತರ ಪೂರ್ವ ಘಾಟಿನವರೆಗೂ
ಒಂದು ದಾರಿ ಮಾಡೋದಿಕ್ಕೆ ಕೆಲಸವನ್ನ ನೀಡಿದ್ವಿ. ಆ ದಾರಿ ಮಾಡೋದಿಕ್ಕೆ ಅವ್ರಿಗೆ ತುಂಬಾ ಅಡಚಣೆಗಳಾಗ್ತಿವೆ. ಗುತ್ತಿಗೆದಾರ ಶಾಮರಾವ್ ಈ ಸಂದರ್ಭದಲ್ಲಿ ನಿಮ್ಮನ್ನ ಭೇಟಿಯಾಗ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನೀವು ಇದಕ್ಕೆ ಅನುಮತಿ ನೀಡಿದ್ರೆ ನಾವು ಅವರನ್ನ ಖಂಡಿತವಾಗಿ ಅನುಮತಿ ಇದೆ, ಕರೆಯಿರಿ ಅವರನ್ನು. ಮಹಾರಾಜರಿಗೆ ಜಯವಾಗಲಿ. ಮಾನ್ಯ ಶಾಮರಾವ್, ಹೇಳಿ, ಏನು ಸಮಸ್ಯೆ ನಿಮ್ಮದು? ಮಹಾರಾಜರೇ, ಅದೇನಂದ್ರೆ ಅದನ್ನ ಹೇಗೆ ಹೇಳಿ? ಕ್ಷಮೆ ಯಾಚಿಸ್ತೀನಿ ಮಹಾರಾಜರೇ, ಆದ್ರೆ ನಾನು ತಿಳ್ಕೊಳಕ್ ಇಚ್ಛೆ ಪಡ್ತೀನಿ, ಈ ಮಾರ್ಗದ ನಿರ್ಮಾಣದ ನಕ್ಷೆಯನ್ನ ಯಾರು ಮಾಡಿರೋದು? ನಿಸ್ಸಂದೇಹವಾಗಿ ನಮ್ಮ ಅರಮನೆಯ ವಾಸ್ತುಕಾರರು. ಏಕೆ? ನಕ್ಷೆಯ ಪ್ರಕಾರ ಮಾರ್ಗವನ್ನ ಮಾಡಿದರೆ ತುಂಬಾ ಸಮಸ್ಯೆ ಆಗತ್ತೆ ಮಂತ್ರಿಗಳೇ. ಮಹಾರಾಜರೇ, ಮಾರ್ಗದ ಮಧ್ಯದಲ್ಲಿ ಎಂಥ ಅಡಚಣೆಗಳಿವೆ ಅಂದರೆ ಅದನ್ನ ತೆರವುಗೊಳಿಸದೆ ಮಾರ್ಗವನ್ನು ಮಾಡುವುದು ಅಸಂಭವ. ಆಹಾ, ಅದನ್ನೆಲ್ಲ ತೆರವುಗೊಳಿಸಿ ನೀವು ಆದಷ್ಟು ಬೇಗ. ಚಿಕ್ಕ ಚಿಕ್ಕ ನಿರ್ಮಾಣಗಳನ್ನ ಈ ನಕ್ಷೆನ ಸ್ವಯಂ ಮಹಾರಾಜರೇ ಮಾಡಿದ್ದಾರೆ ಅಂದ್ಮೇಲೆ ಅವರು ಬಹಳಷ್ಟು ಯೋಚನೆ ಮಾಡಿರ್ತಾರೆ. ರಾಜ್ಯದ ಅಭಿವೃದ್ಧಿ ಮತ್ತು ಪ್ರಜೆಗಳ ಉನ್ನತಿಗೋಸ್ಕರನೇ ಇದನ್ನೆಲ್ಲ ಮಾಡಿರ್ತಾರೆ ಮಹಾರಾಜರು. ತೆರವುಗೊಳಿಸಿ. ಹಾಗಾಗುವುದಿಲ್ಲ ಮಹಾರಾಜರೇ. ಆಗುವುದಿಲ್ಲವೆಂದರೆ? ಮಹಾರಾಜರೇ, ಏಕೆಂದ್ರೆ ಮಾರ್ಗದಲ್ಲಿ ಎಂಥ ಅಡಚಣೆಗಳಿದೆ ಅಂದರೆ ಅದನ್ನು ತೆರವುಗೊಳಿಸುವುದು ಅಸಂಭವ. ಅಂದರೆ ಅದ್ಯಾವುದೇ ಎಂದರೆ ಹಳ್ಳಿ, ಕಾಡು, ನದಿ, ಹೊಲ, ಪರ್ವತ ಮತ್ತೆ ಮಹಾರಾಜರೇ ಒಂದು ಮನೆ. ಯಾರ್ದು? ಮಹಾರಾಜ ನಮ್ಮ ಧನಿ ಮನೆಯನ್ನ ಹೊಡೆದಾಕು ಅಂತ ಮಾತಾಡ್ತಿದ್ದಾರೆ. ಇವ್ರದಲ್ಲ ರಾಜಗುರು, ನಿಮ್ದು. ಹೌದಾ? ಯಾರ್ದು? ಹೌದು ರಾಜಗುರು. ನೋಡು ಮಣಿ, ಇವತ್ತು ಭಗವಂತ ನಿನ್ ಮಾತನ್ ಕೇಳೇ ಬಿಟ್ಟ. ಮುದ್ಕ ಬೀದಿಗ್ ಬಿದ್ದ, ಕಳ್ಕೊಂಡ ಮನೇನ. ನಮ್ಮನೇನಾ? ನಿಮ್ಮ ತಾತನವ್ರ ತಾತ ನಮ್ಮ ತಾತನವ್ರ ತಾತನ ಕೊಟ್ಟಂತ ಮನೆ ಅದು. ಬಹಳ ವರ್ಷಗಳಿಂದ ಅಲ್ಲಿ ಪೂಜೆ ಮತ್ತು ಅನುಷ್ಠಾನಗಳು ಮಾಡ್ತಾ ಇದೀವಿ. ಅದು ಮನೆ ಅಲ್ಲ ಮಹಾರಾಜರೇ, ಒಂದು ದೇವಾಲಯ. ಆಚಾರ್ಯರೇ, ನಮಗೆ ಅರ್ಥವಾಗುತ್ತದೆ, ಆದರೆ ನೀವು ಯೋಚನೆ ಮಾಡಬೇಡಿ. ನಿಮ್ಮ ಮನೆ ಇಲ್ಲವೆಂದರೆ ಏನಾಯಿತು? ನಮ್ಮ ಈ ಮಹಲ್ ಇದೆ, ಇದು ನಿಮ್ಮದೆಯೇ. ನೀವು ಸ್ವಲ್ಪ ದಿನಗಳವರೆಗೂ ಇಲ್ಲಿ ನಮ್ಮ ಮಹಲ್ನಲ್ಲಿ ಬಂದು ಇರಬಹುದು. ಅತಿಥಿ ಗೃಹದಲ್ಲಿ ವಾಸ ಮಾಡಿ. ಅಷ್ಟರಲ್ಲಿ ನಾವು ನಿಮಗೆ ಹೊಸ ಗೃಹವನ್ನು ನಿರ್ಮಾಣ ಮಾಡಿಕೊಡುತ್ತೇವೆ. ನಿರ್ಮಾಣದ ಮಧ್ಯೆ ಕೇವಲ ರಾಜಗುರು ಅವರ ಮನೆ ಮಾತ್ರ ಅಲ್ಲ ಮಹಾರಾಜರೇ. ಏನು ಸಮಸ್ಯೆ ಇದೆ? ಒಡೆದು ಹಾಕಿಸಿ ರಸ್ತೆಯಲ್ಲಿರುವುದೆಲ್ಲ ಎಲ್ಲವನ್ನು. ಮಹಾರಾಜರೇ, ನಿಮ್ಮ ಅರಮನೆ ಕೂಡ ಮಧ್ಯೆ ಬರ್ತಾ ಇದೆ. ಏನು? ಹೌದು ಮಹಾರಾಜರೇ, ಮಾರ್ಗವನ್ನು ಮಾಡಲೇಬೇಕು ಅಂದರೆ ಆ ಎಲ್ಲ ಹಳ್ಳಿ, ಕಾಡು, ನದಿ, ಪರ್ವತ ಮತ್ತೆ ರಾಜಗುರು ಅವರ ಮನೆ ಜೊತೆಗೆ ನಿಮ್ಮ ಅರಮನೆಯನ್ನು ಕೆಡವಬೇಕಾಗತ್ತೆ. ಶಾಮರಾಯರೇ, ಏನು ಹೇಳುತ್ತಿದ್ದೀರಾ ನೀವು? ವಾಸ್ತುಗುರು ಕೃಷ್ಣರಾಯರು ಈ ಮಾರ್ಗಕ್ಕೆ ನಕ್ಷೆ ಹಾಕಿರುವರು. ಅವರು ನಮ್ಮ ಬಹಳ ಹಳೆಯ ಅನುಭವಿ ತಜ್ಞರು ಹಾಗೂ ಅತ್ಯಂತ ದಕ್ಷ ವಾಸ್ತುಗುರುಗಳಾಗಿದ್ದಾರೆ. ಹಾಗೂ ಈ ನಕ್ಷೆ ಏನಿದೆಯೋ ಅದನ್ನು ನಾವು ಸ್ವತಃ ನೋಡಿದ್ದೇವೆ, ಅರಿತಿದ್ದೇವೆ. ತದನಂತರವೇ ಈ ಮಾರ್ಗವನ್ನು ಮಾಡಲು ಅನುಮತಿ ನೀಡಿದ್ದೇವೆ. ಈಗ ಮಹಾರಾಜರೇ, ಏನೇ ಇದ್ರೂ ಎಲ್ಲ ನಿಮ್ಮ ಮುಂದೆನೇ ಇದೆ. ಮಹಾಪ್ರಭು, ನೀವು ಆಜ್ಞೆ ಕೊಟ್ರೆ ನಾನು ಒಂದ್ಸಲ ಆ ನಕ್ಷೆನ ನೋಡ್ಬೋದಾ? ಕ್ಷಮಿಸಿ ಮಹಾಪ್ರಭು, ಆದ್ರೆ ಈ ನಕ್ಷೆನ ನೋಡಿದ್ಮೇಲೆ ಯಾರಾದ್ರೂ ನಗುನ ತಡ್ಕೊಳಕ್ ಆಗೋದೇ ಇಲ್ಲ. ನಾವು ಉತ್ಸುಕರಾಗಿದ್ದೇವೆ ಈ ಕಾರಣ ತಿಳಿಯಲು ರಾಮಕೃಷ್ಣ. ಈ ನಕ್ಷೆನ ಉಲ್ಟಾ ಇಟ್ಕೊಂಡು ನೋಡ್ತಾ ಇದ್ದಾರೆ ನಮ್ಮ ವಾಸ್ತು ಮಹೋದಯರು. ಹಾಗಾಗೆಲ್ಲ ಉಲ್ಟಾ ಆಗಿದೆ ಮಹಾಪ್ರಭು. ಮಹಾಶಯರೇ, ಈ ನಕ್ಷೆ ಹೀಗಲ್ಲ, ಹೀಗ್ ಮಾಡಿದ್ದಾರೆ. ಈ ರಸ್ತೆ ಮಾರ್ಗ ಸೀದಾ ಹೀಗ್ ಹೋಗುತ್ತೆ, ಉಲ್ಟಾ ದಿಕ್ಕಿನಲ್ಲ. ಉಲ್ಟಾ ದಿಕ್ಕಿನಲ್ಲೆಲ್ಲಾದ್ರೂ ನೋಡಿದ್ರೆ ಸಮಸ್ಯೆ ಅಂತೂ ಹಾಗೆ ಆಗುತ್ತಲ್ವ ಮಹಾಪ್ರಭು? ಮಿತಿ ಇರುತ್ತದೆ ಮೂರ್ಖತನಕ್ಕೆ. ಇದು ಏನಾಗುತ್ತಿದೆ ನಮ್ಮ ಮಹಲಿನಲ್ಲಿ? ಎಲ್ಲಿ ನೋಡಿದರಲ್ಲಿ ಮೂರ್ಖರು, ಬುದ್ಧಿಹೀನರು ಹಾಗೂ ದಡ್ಡರೇ ಕಾಣುತ್ತಿದ್ದಾರೆ. ಏನು ಸಂದೇಶ ಹೋಗುತ್ತದೆ ಪ್ರಪಂಚದಲ್ಲಿ? ಇದೇ ಅಲ್ಲವೇ? ರಾಜ ಕೃಷ್ಣದೇವರಾಯ, ಅವನ ಕತ್ತಿಯನ್ನು ನೋಡಿಯೇ ವೈರಿಗಳು ಹೆದರುತ್ತಾರೋ ಅವನು ಮೂರ್ಖರ ಮಹಾರಾಜನೆಂದು, ಬುದ್ಧಿಹೀನರ ಸಾಮ್ರಾಟನೆಂದು ಅಪಹಾಸ್ಯ ಮಾಡುತ್ತಾರೆ ವಿಜಯನಗರದ ಸಾಮ್ರಾಜ್ಯದ ಬಗ್ಗೆ. ನಾವು ಅದನ್ನು ಆಗಲು ಬಿಡುವುದಿಲ್ಲ. ಕರೆದೊಯ್ಯಿರಿ ಈ ಮೂರ್ಖನನ್ನು,
ಹಾಗೂ ಕಾರಾಗೃಹದಲ್ಲಿ ಹಾಕಿ. ಮಹಾರಾಜರ ತಪ್ಪಾಯ್ತು, ಕ್ಷಮಿಸಿ ಮಹಾರಾಜರೇ. ಮಹಾರಾಜರೇ ತಪ್ಪಾಯ್ತು, ಕ್ಷಮಿಸಿ ಮಹಾರಾಜರೇ, ಕ್ಷಮಿಸಿ ಮಹಾರಾಜರೇ, ತಪ್ಪಾಯ್ತು, ಕ್ಷಮಿಸಿ ಮಹಾರಾಜರೇ, ಕ್ಷಮಿಸಿ ಮಹಾರಾಜರೇ, ತಪ್ಪಾಯ್ತು. ಆಚಾರ್ಯರು, ಹೇಳಿ ಮಹಾರಾಜರೇ. ಏನಾದರೂ ಉಪಾಯ ಹೇಳಿ. ಈ ಸಮಸ್ಯೆಗೆ ಒಂದು ಪರಿಹಾರ ಹೇಳಿ. ಏನು ಮಾಡುವುದು ಇಂಥ ಮೂರ್ಖರನ್ನು? ಉಪಾಯವೇನೋ ಇದೆ ಮಹಾರಾಜರೇ, ಅದು ಮಹಾರಾಜರು ಒಪ್ಕೊಂಡ್ರೆ ಮಾತ್ರ. ಹೇಳಿ ಉಪಾಯ ಆಚಾರ್ಯರೇ. ಮಹಾರಾಜರೇ, ರಾಜ್ಯದಲ್ಲಿ 20 ಮಹಾ ಮೂರ್ಖರನ್ನ ಹುಡುಕಬೇಕು. ಎಂತ ಮೂರ್ಖರಂದ್ರೆ ಅವ್ರ ರೀತಿ ಯಾರೂ ಇರೋದಿಲ್ಲ. ಅವ್ರನ್ನ ಹುಡುಕ್ಬೇಕು, ಇಲ್ಲಿ ಕರ್ಕೊಂಡ್ ಬರ್ಬೇಕು, ಮತ್ತೆ ಎಲ್ಲರ ಮುಂದೆನೆ 100 ಚಡಿ ಇಟ್ಕೊಡ್ಬೇಕು ಮತ್ತು ಆಜೀವ ಪರ್ಯಂತ ಅವರನ್ನ ಕಾರಾಗೃಹಕ್ಕೆ ಕಳಿಸ್ಬಿಡ್ಬೇಕು. ಏನ್ ಮಾತಾಡ್ತಿದ್ದೀರಾ ಆಚಾರ್ಯರೇ? ಅವನೇ ಮೂರ್ಖ ಆದ್ರೆ ಅದ್ರಲ್ಲಿ ಅವನ್ ತಪ್ಪೇನಿದೆ? ಏನೂ ತಪ್ಪು ಮಾಡದೆ ಇಷ್ಟೊಂದು ಗಂಭೀರವಾದ ಶಿಕ್ಷೆ ಕೊಡೋದು ಯಾವ ತರದ ನ್ಯಾಯ ಮಹಾಪ್ರಭು? ನೀವು ದರ್ಬಾರಿನ ಮೌಲ್ಯಗಳಿಗೆ ಅಪಮಾನ ಮಾಡ್ತಾ ಇದ್ದೀರಾ ಪಂಡಿತ್ ರಾಮಕೃಷ್ಣ. ನಮ್ಮ ಮತ್ತು ಮಹಾರಾಜರ ಮಾತಿನ ನಡುವೆ ಹಸ್ತಕ್ಷೇಪ ಮಾಡುವಂತ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿಲ್ಲ. ನಿಮ್ಮ ಕೆಲಸವೇನೆಂದ್ರೆ ಸಲಹೆ ಕೊಡೋದು, ಆದ್ರೆ ಯಾವಾಗ ನಿಮ್ಮನ್ನ ಕೇಳಿದಾಗ ಮಾತ್ರ. ಇದೊಂದು ಗಂಭೀರವಾದ ವಿಷಯ ಮಹಾರಾಜ. ಇದರ ಮಧ್ಯೆ ಮಾತಾಡುವುದಕ್ಕೆ ನೀವಿನ್ನು ಚಿಕ್ಕವರು, ಅನುಭವಹೀನರು ಮತ್ತು ಅಯೋಗ್ಯರು. ನೀವು ನಿಮ್ಮ ಮಿತಿಯಲ್ಲಿರಬೇಕು ಪಂಡಿತ ರಾಮಕೃಷ್ಣ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮತ್ತು ಮಹಾರಾಜರ ನಡುವೆ ಮಾತಾಡಲು ಪ್ರಯತ್ನ ಪಟ್ಟರೆ ನಿಮ್ಮನ್ನು ಆ ಮೂರ್ಖರ ಲೆಕ್ಕಕ್ಕೆ ಸೇರಿಸಬೇಕಾಗುತ್ತೆ. ಯಾರನ್ನ ಹುಡುಕಿ ಶಿಕ್ಷೆ ಕೊಡ್ತೀವೋ ಅವರು. ಆಚಾರ್ಯರೇ, ನೀವು ಮುಂದುವರಿಸಿ. ನೀವು ಹೇಳ ಬಯಸಿದ್ದನ್ನು. ಮಹಾರಾಜ, ನಾವೇನು ಹೇಳ್ತಾ ಇದ್ವಿ ಅಂದ್ರೆ ಈ ರೀತಿ ಮೂರ್ಖರನ್ನು ಹುಡುಕಬೇಕು ಮತ್ತು ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದ್ರೆ ಪ್ರಜೆಗಳಿಗೆ ಸ್ಪಷ್ಟವಾದ ಮತ್ತು ಕಠೋರವಾದಂತಹ ಸಂದೇಶವನ್ನು ಕಳಿಸಬೇಕು. ವಿಜಯನಗರದಲ್ಲಿ ಮೂರ್ಖತೆಯನ್ನ ತೋರುವಂಥದ್ದು ಎಂತ ಕಠೋರ ಅಪರಾಧ ಅಂತ ಬಲವಾಗಿ ನಾವು ತೋರಿಸ್ಬೇಕು. ಕಾರಣ ನೀವು ಕೊಡುವಂತ ಈ ಶಿಕ್ಷೆ ಪ್ರಜೆಗಳ ಮನದಲ್ಲಿ ಸದಾಕಾಲ ನೆನಪಿರಬೇಕು ಮತ್ತು ಭವಿಷ್ಯದಲ್ಲಿ ಯಾರೂ ಸಹ ಈ ರೀತಿ ಮೂರ್ಖತನ ತೋರೋದಕ್ಕೆ ಸಾಹಸ ಮಾಡೋದಿಲ್ಲ ಮಹಾರಾಜರೇ. ದಂಡನೆಯ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಆಚಾರ್ಯರೇ. ಪ್ರಪ್ರಥಮವಾಗಿ ನಮಗೆ ನಮ್ಮ ರಾಜ್ಯದ ಮೂರ್ಖರು ಬೇಕು, ನಮಗೆ ನಮ್ಮ ಮುಂದೆ. ಆದರೆ ಪ್ರಶ್ನೆ ಏನೆಂದರೆ, ಈ ಕಾರ್ಯ ಮಾಡುವರು ಯಾರು? ಯಾರು ಹುಡುಕಿ ತರುವರು ಈ ಮೂರ್ಖರನ್ನು? ಇವರೇ. ಇವರಿದಾರಲ್ಲ, ಇಲ್ಲಿ ನಿಂತಿದಾರಲ್ಲ, ಮೂರ್ಖರ ಬಗ್ಗೆ ಕಾಳಜಿ ತೋರಿಸೋ ಶುಭಚಿಂತಕ, ನಮ್ಮ ವಿಶೇಷ ಸಲಹೆಗಾರ ಮಹೋದಯ ಪಂಡಿತ ರಾಮಕೃಷ್ಣ. ಇವು ನಿಭಾಯಿಸ್ತಾನೆ ಇದೆಲ್ಲವನ್ನ. ಇವರೇ ಹುಡುಕಿ ತರ್ತಾರೆ ಮೂರ್ಖರನ್ನ. ರಾಮ ಮಹಾಪ್ರಭು. ಹೌದು, ರಾಮಕೃಷ್ಣ. ಮತ್ತೆ ಮೂರ್ಖರನ್ನ ಹುಡುಕಬೇಕು ಅಂದ್ರೆ ತುಂಬಾ ಬುದ್ಧಿವಂತರಾಗಿರೋಂಥವ್ರು ಬೇಕಲ್ವಾ ಮಹಾರಾಜರೇ? ಮತ್ತೆ ಈ ಕೆಲಸಕ್ಕಾಗಿ ಇವನಿಗಿಂತ ಬುದ್ಧಿವಂತ ಇನ್ಯಾರಿರ್ತಾರೆ? ಮಹಾರಾಜರೇ, ನಮ್ಮ ವಿಚಾರವಾಗಿ ಪೂರ್ತಿ ದರ್ಬಾರ್ನಲ್ಲಿ ಈ ವಿಷಯವಾಗಿ ಯಾರಾದರೂ ನಿಭಾಯಿಸುವಂತವ್ರು ಇದ್ದಾರೆ ಅಂದ್ರೆ ಅದು ಕೇವಲ ಮತ್ತು ಕೇವಲವಾಗಿ ಪಂಡಿತ ರಾಮಕೃಷ್ಣ. ಇವರನ್ನ ಬಿಟ್ಟು ಬೇರೆ ಯಾರೂ ಇಲ್ಲ. ಇವರಿಗೆ ಕೆಲಸವನ್ನು ಒಪ್ಪಿಸಿಬಿಡಿ ಮಹಾರಾಜ. ಯಾಕೆ ಪಂಡಿತ ರಾಮಕೃಷ್ಣ, ಹುಡುಕಿ ತರ್ತೀರಾ ಅಲ್ವಾ 20 ಮೂರ್ಖರನ್ನ? ಇಲ್ವಾ? ಸರಿ 15. ಆಗಲ್ವಾ? ಸರಿ 10. ಹೋಗ್ಲಿ 8 ಮಂದಿ ಮೂರ್ಖರನ್ನ ಹುಡುಕಿ ತರಬಹುದಲ್ವಾ? ಅಷ್ಟೇ ಮಹಾರಾಜರೇ, ಇವರೇ ಹುಡುಕಿ ತರ್ತಾರೆ ಮೂರ್ಖರನ್ನ. ಆದ್ರೆ ಮಹಾರಾಜರೇ, ನಾವು ಪಂಡಿತ ರಾಮಕೃಷ್ಣ, ಹೇಳಿ, ನಮಗೆ ಈ ಕಾರ್ಯವನ್ನು ಮಾಡುವುದರಲ್ಲಿ ಏನಾದರೂ ಅಭ್ಯಂತರವಿದೆಯಾ? ಏನು ಅಭ್ಯಂತರ ಇಲ್ಲ ಮಹಾಪ್ರಭು. ಅದು ಆಚಾರ್ಯರು ನನಗೆ ಮಹಾನ್ ಕಾರ್ಯಕ್ಕೆ ಯೋಗ್ಯ ಅಂತ ಹೇಳಿದ್ಮೇಲೆ ಅದ್ ಸರಿ, ಏನು ಅಭ್ಯಂತರ ಇಲ್ಲ ಮಹಾಪ್ರಭು. ಅದ್ಭುತ, ನಿರ್ಣಯವಾಗಿದೆ.
ಪಂಡಿತ ರಾಮಕೃಷ್ಣ ನಮಗಾಗಿ 8 ಮೂರ್ಖರನ್ನು ಹುಡುಕಿ ತರುತ್ತಾರೆ. ಅದುವೇ 7 ದಿನಗಳ ಒಳಗೆ. ಮಹಾಪ್ರಭು, ನೀವು ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಬೀಳೋ ತೆಂಗಿನಕಾಯಿ ಮೊದಲೇ ಬಿದ್ದು ಹೋಗತ್ತೆ. ಆಗ ನಿಮ್ ತಲೆ ಒಡೆಯೋದು ತಪ್ಪತ್ತೆ ಅಲ್ವಾ? ಹಾಗಾದ್ರೆ ಪಂಡಿತ ರಾಮಕೃಷ್ಣ, ನೀವೇ ಹಿಡಿದ್ಬಿಡಿ ಮಹಾಮೂರ್ಖರನ್ನ. ಎಲ್ಲಿದ್ರು ಸಹ, ಯಾರೇ ಆಗಿರ್ಲಿ, ಎಲ್ಲಾದ್ರೂ ಇರ್ಲಿ, ನಮ್ಮ ನಿಮ್ಮ ಮಹಾರಾಜರ ಯಾರ ಕುಟುಂಬದಲ್ಲಾದ್ರೂ ಇರ್ಲಿ, ಯಾರಾದ್ರೂ ಬುದ್ಧಿಹೀನ ಪ್ರಚಂಡ ಮೂರ್ಖರು ಸಿಕ್ಕಿದ್ರೆ ಅವರನ್ನ ಹಿಡಿಯಿರಿ. ಯಾವುದೇ ರೀತಿ ಭಯ ಪಡದೆ, ಯಾವುದೇ ಪಕ್ಷಪಾತವಿಲ್ಲದೆ. ಮತ್ತೆ ಸ್ತ್ರೀ ಪುರುಷರೆಂಬ ಭೇದ ಭಾವವನ್ನು ನೋಡಬೇಡಿ. ನಾವು ನಿಮ್ ಜೊತೆ ಇದ್ದೀವಿ, ಬೇಸರ ಮಾಡ್ಕೋಬೇಡಿ. ಇಲ್ಲ 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 ಇಲ್ಲ, ನಮ್ಮ ಕಡೆಯಿಂದ ನಿಶ್ಚಿಂತರಾಗಿರ್ತೀವಿ. 7 ಜನ ಓಡ್ತಾರೆ, ಒಬ್ರಿಗೆ ಮಾತ್ರ ಬಹುಮಾನ ಸಿಗುತ್ತೆ. ಒಬ್ರಿಗೆ ಬಹುಮಾನ ಸಿಗೋದು ಅಂದ್ಮೇಲೆ 7 ಜನ ಓಡೋ ಅವಶ್ಯಕತೆ ಏನಿದೆ ಅಂತ ಹೇಳಿ ಮಹಾರಾಜೆ, ನಾವು ಸರಿಯಾಗಿ ಹೇಳಿದ್ವಿ ಅಲ್ವಾ? ಹೌದು, ಸರಿಯಾಗಿಯೇ ಹೇಳಿದ್ದೀರಿ ನೀವು ಆಚಾರ್ಯರೇ. ಹೊರಡಿ ಪಂಡಿತ ರಾಮಕೃಷ್ಣ, ನೀವು ಹೊರಡಿ ಹಾಗೂ ಕೆಲಸ ಶುರು ಮಾಡಿ. ಹಾಗೂ ಅತಿ ಶೀಘ್ರದಲ್ಲೇ ನಮ್ಮ ಮುಂದೆ 8 ಮೂರ್ಖರನ್ನು ಕರೆತನ್ನಿ. ಸರಿ ಪ್ರಭುಗಳೇ. ಇವಾಗ ಏನಾಯ್ತು ರಾಮ? ನಮ್ ಕತೆ ಮುಗೀತು ಅನ್ಸತ್ತೆ. ಸರಿಯಾಗಿ ಹೇಳ್ದೆ ಬಂದು. ನಾನಿವತ್ತು ಹೊಸ ಪದವಿಯ ಆನಂದ ಪಡೋಕ್ ಬಂದಿದ್ದೆ, ಆದ್ರೆ ಹೊಸ ಸಮಸ್ಯೆಲಿ ಸಿಕ್ಕಾಕೋಬಿಟ್ಟೆ. ನನ್ಗನ್ಸುತ್ತೆ ನನ್ನ ನಕ್ಷತ್ರದಲ್ಲಿ ಒಳ್ಳೆ ಪದವಿಲಿ ಕೂರೋ ಕಾಲ ಬಂದಿಲ್ಲ ಅನ್ಸುತ್ತೆ.